ನಮಸ್ತೆ ಪ್ರಿಯ ವೀಕ್ಷಕರೇ, ನಾನು ನಿಮ್ಮ ರಘುನಂದನ್ ಗುರೂಜಿ. ಎಲ್ಲರಿಗೂ ಸಹ ನಮ್ಮ ಜ್ಯೋತಿಷ್ಯ ದಾರಿದೀಪ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಯಾರು ಮೊದಲ ಬಾರಿಗೆ ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನು ನೋಡ್ತಾ ಇದ್ದೀರಾ, ಪ್ರತಿಯೊಬ್ಬರೂ ಸಹ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಶೇರ್ ಅನ್ನ ಮಾಡಿ. ವೀಕ್ಷಕರೇ, ಮೇ 6, 2025 ಈ ದಿನದ ಎಲ್ಲಾ ರಾಶಿಯವರ ದಿನ ಭವಿಷ್ಯ ಹೇಗಿದೆ ಎಂಬುದನ್ನ ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸಿಕೊಡ್ತೀನಿ. ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ವೀಕ್ಷಕರೇ, ಈ ದಿನ ಯಾವ ರಾಶಿಗೆ ಶುಭವಿದೆ ಮತ್ತು ಯಾವ ರಾಶಿಯವರಿಗೆ ಈ ದಿನ ಸಂಕಷ್ಟಗಳಿದೆ, ಪ್ರತಿಯೊಂದು ವಿಚಾರದ ಬಗ್ಗೆ ನಾನು ನಿಮಗೆ ವಿವರವಾಗಿ ಮಾಹಿತಿಯನ್ನು ನೀಡುತ್ತೇನೆ. ಯಾರು ಸಹ ವಿಡಿಯೋವನ್ನು ಸ್ಕಿಪ್ ಮಾಡಲಿಕ್ಕೆ ಹೋಗಬೇಡಿ. ಈ ವಿಡಿಯೋ ಪ್ರತಿಯೊಂದು ರಾಶಿಗೂ ಒಂದು ಹೆಲ್ಪ್ಫುಲ್ ಆಗಿರುವಂತಹ ಒಂದು ವಿಡಿಯೋವಾಗಿದೆ. ಆ ಕಾರಣದಿಂದ ವಿಡಿಯೋವನ್ನು ಕೊನೆವರೆಗೂ ಸಹ ನೋಡಿ. ಸರಿ ವೀಕ್ಷಕರೇ, ಇನ್ನು ತಡ ಮಾಡುವುದು ಬೇಡ. 12 ರಾಶಿಯವರ ಅವರ ದಿನ ಭವಿಷ್ಯ ಹೇಗಿದೆ ನೋಡೋಣ ಬನ್ನಿ. ಮೊದಲನೆಯದಾಗಿ ಮೇಷರಾಶಿ. ವೀಕ್ಷಕರೇ, ಮೇಷರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ಮೇಷರಾಶಿಯವರು ಚುರುಕಿನ ಮನಸ್ಥಿತಿ, ಸ್ಪಷ್ಟ ದೃಷ್ಟಿಕೋನ ಮತ್ತು ಉತ್ಸಾಹದಿಂದ ದಿನವನ್ನು ಪ್ರಾರಂಭಿಸುವ ಸಾಧ್ಯತೆ ಇದೆ. ನಿಮ್ಮೊಳಗಿನ ಉತ್ಸಾಹ, ಧೈರ್ಯ ಹಾಗೂ ಕಾರ್ಯಚಟುವಟಿಕೆಗಳ ಮೇಲೆ ಇರುವ ಸಮರ್ಪಣೆಯು ಇಂದಿನ ದಿನವನ್ನು ಯಶಸ್ವಿಯಾಗಿ ರೂಪಿಸಬಹುದು. ಕೆಲವೊಮ್ಮೆ ತೀವ್ರ ಅಭಿಪ್ರಾಯಗಳು ಉಂಟಾಗಬಹುದಾದರೂ ಧೈರ್ಯ ಹಾಗೂ ಸಮತೋಲನದಿಂದ ನೀವು ಅದನ್ನು ನಿಭಾಯಿಸಬಲ್ಲಿರಿ. ಪುನಃ ಪ್ರಾರಂಭಿಸುವ ಬಿಟ್ಟ ಕೆಲಸಗಳನ್ನು ಮುಗಿಸಲು ಸ್ಫೂರ್ತಿದಾಯಕ ಸಮಯವಿದು. ಇಂದಿನ ಮಂಗಳವಾರದ ಕುಜಗ್ರಹನ ಪ್ರಭಾವದಿಂದ ನಿಮ್ಮ ಶಕ್ತಿ, ಸ್ಪಷ್ಟ ನಿರ್ಧಾರ ಹಾಗೂ ಮುಂದಾಳತ್ವದ ಗುಣಗಳು ಹೆಚ್ಚು ಉತ್ಕಟವಾಗಿರುತ್ತವೆ. ಬದಲಾವಣೆ, ಪ್ರಗತಿ ಮತ್ತು ಸ್ಪರ್ಧೆಗೆ ಇದು ಅನುಕೂಲ ದಿನ. ಹೊಸ ಪರಿಚಯಗಳು, ಪ್ರಭಾವಶಾಲಿಗಳೊಂದಿಗೆ ಸಂವಾದ ಹಾಗೂ ಉತ್ಸಾಹದಿಂದ ಕೂಡಿದ ಗುರಿಗಳ ಬಗ್ಗೆ ಚರ್ಚೆಗೆ ಈ ದಿನ ತಕ್ಕದ್ದಾಗಿದೆ. ಆದರೆ ಅಹಂಕಾರ ಅಥವಾ ತಾತ್ಕಾಲಿಕ ತೀರ್ಮಾನದಿಂದ ದೂರವಿರಿ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ ಈ ದಿನ ಉದ್ಯೋಗಸ್ಥರಿಗಿದು ಒತ್ತಡದ ಜೊತೆಗೆ ಅವಕಾಶಗಳ ದಿನವಾಗಬಹುದು. ನಿಮಗೆ ನೂತನ ಹೊಣೆಗಾರಿಕೆ ಅಥವಾ ಯೋಜನೆಗಳನ್ನು ಕೈಗೆತ್ತಿಕೊಳ್ಳುವ ಅವಕಾಶ ಸಿಗಬಹುದು. ನಿಮಗಿರುವ ಕೌಶಲ್ಯ ಮತ್ತು ಸ್ಪಷ್ಟತೆ ಉಪಯುಕ್ತವಾಗುತ್ತದೆ. ಹಿರಿಯರಿಂದ ಪ್ರೋತ್ಸಾಹ ಅಥವಾ ಅಭಿಪ್ರಾಯಗಳ ಸ್ವೀಕೃತಿಯು ಸಾಧ್ಯ. ವೃತ್ತಿ ಬದಲಿಗೆ ಯೋಚಿಸುತ್ತಿರುವವರಿಗೆ ಇಂದಿನ ದಿನ ಸಂದರ್ಶನಗಳು ಅಥವಾ ಸಂಪರ್ಕಗಳಲ್ಲಿ ಹಿತಕರ ಬೆಳವಣಿಗೆ ತರುವ ಸಾಧ್ಯತೆ ಇದೆ. ನಿಮ್ಮ ತಂತ್ರಜ್ಞಾನ, ತಾಳ್ಮೆ ಮತ್ತು ಸಮಯ ನಿರ್ವಹಣಾ ಶಕ್ತಿಯು ಇಂದು ತೀಕ್ಷ್ಣವಾಗಿರಬೇಕು. ಉದ್ಯಮಿಗಳಿಗಾಗಿ ಇದು ಧೈರ್ಯದಿಂದ ಹೊಸ ಯೋಜನೆಗಳ ಕುರಿತು ಚಿಂತನೆ ಮಾಡಿ ಮುಂದುವರಿಯುವ ಸಮಯವಾಗಿದೆ. ಸಹಭಾಗಿತ್ವಗಳ ಬಗ್ಗೆ ಬುದ್ಧಿವಂತಿಕೆ ಮತ್ತು ಮುಂಚಿತ ಯೋಚನೆಯಿಂದ ಚರ್ಚೆ ಮಾಡುವುದು ಸೂಕ್ತ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ ಇವತ್ತು ಹಣಕಾಸಿನಲ್ಲಿ ಸ್ವಲ್ಪ ಜವಾಬ್ದಾರಿತ್ವ ಹಾಗೂ ಮುನ್ನೆಚ್ಚರಿಕೆ ಅಗತ್ಯವಿದೆ. ಕೆಲವು ಅನುಮಾನಾಸ್ಪದ ಖರ್ಚುಗಳು ಅಥವಾ ನಿರೀಕ್ಷಿಸದ ಲೆಕ್ಕಪತ್ರಗಳು ಎದುರಾಗಬಹುದು. ಆದ್ದರಿಂದ ನಿರ್ದಿಷ್ಟ ಉದ್ದೇಶವಿಲ್ಲದ ಖರ್ಚುಗಳಿಂದ ದೂರವಿರಲು ಶ್ರೇಷ್ಠ. ಹಳೆ ಹೂಡಿಕೆಗಳಿಂದ ಲಾಭದ ಸುಳಿವು ಕಾಣಬಹುದಾದರೂ ಹೊಸ ಹೂಡಿಕೆಗಳಲ್ಲಿ ತಾಳ್ಮೆಯಿಂದ ನಡೆದುಕೊಳ್ಳುವುದು ಉತ್ತಮ. ಸಾಲದ ನಿರ್ವಹಣೆಯಲ್ಲಿ ತೀವ್ರ ಎಚ್ಚರಿಕೆ ವಹಿಸಿ. ವ್ಯಾಪಾರದಲ್ಲಿ ಹೆಚ್ಚು ಲಾಭದ ನಿರೀಕ್ಷೆ ಇಲ್ಲದಿದ್ದರೂ ಛಾಯಾ ಲಾಭಗಳು ಅಥವಾ ಮಧ್ಯಮ ಮಟ್ಟದ ವಹಿವಾಟುಗಳಿಂದ ದಿನ ಸಾಗಬಹುದು. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಇವತ್ತು ಉದಯದ ನಂತರ ಸಡಿಲತನ ಅಥವಾ ದೇಹದಲ್ಲಿ ಬಾಂಧವ್ಯ ಕಡಿಮೆ ಇದ್ದ ಅನುಭವ ಆಗಬಹುದು. ಆದರೆ ದಿನದ 2ನೇ ಭಾಗದಲ್ಲಿ ಶಕ್ತಿ ಚುರುಕು ಹೆಚ್ಚಾಗುವುದು. ಈ ಮಂಗಳವಾರದ ಕುಜಗ್ರಹನ ಪ್ರಭಾವದಿಂದ ಶಕ್ತಿ ಹೆಚ್ಚು ಇರಬಹುದಾದರೂ ಉಗ್ರತೆಯನ್ನು ನಿಯಂತ್ರಣದಲ್ಲಿಡುವುದು ಅತ್ಯವಶ್ಯಕ. ಅತಿ ಚಟುವಟಿಕೆಯ ಶಕ್ತಿಯು ದೇಹದ ಮೇಲೆ ಒತ್ತಡ ತರಬಲ್ಲದು. ಆಯೋಜಿತ ವಿಶ್ರಾಂತಿ, ಹಸಿವಿನ ಅನುಸಾರ ಆಹಾರ ಸೇವನೆ, ನಿತ್ಯ ಯೋಗ ಅಥವಾ ಪ್ರಾಣಾಯಾಮದಿಂದ ದೈಹಿಕ ಸಮತೋಲನ ಕಾಯ್ದುಕೊಳ್ಳಿ. ಹೃದಯ ಹಾಗೂ ತಲೆನೋವು, ತಲೆ ಸುತ್ತು ಮುಂತಾದ ಸೂಕ್ಷ್ಮ ಲಕ್ಷಣಗಳನ್ನು ನಿರ್ಲಕ್ಷಿಸಬೇಡಿ. ಬಿಸಿಲು ಅಥವಾ ದುಡಿಯುವ ಒತ್ತಡದಿಂದ ದೂರವಿರಿ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ಸಂಬಂಧದ ವಿಚಾರಕ್ಕೆ ಬಂದರೆ ಈ ದಿನ ಕುಟುಂಬದಲ್ಲಿ ನಿಮ್ಮ ಹಂಬಲಗಳು, ಯೋಜನೆಗಳು ಹಾಗೂ ಚರ್ಚೆಗಳು ಹೆಚ್ಚು ಉತ್ಸಾಹದಿಂದ ನಡೆಯಬಹುದು. ಪತ್ನಿ, ಪತಿ ಅಥವಾ ಸಂಗಾತಿಯೊಂದಿಗೆ ನಿಷ್ಠೆಯ ಆಧಾರದ ಮೇಲೆ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಅವಕಾಶ. ಆತ್ಮೀಯ ಸಂವಾದಗಳಿಗೆ ಇಂದಿನ ದಿನ ಸದುಪಯೋಗವಾಗಲಿದೆ. ವಿವಾಹಿತರಿಗೆ ಸಂಗಾತಿಯೊಂದಿಗೆ ಚಿಕ್ಕ ಚಿಕ್ಕ ಮನಸ್ತಾಪಗಳನ್ನು ತಾಳ್ಮೆಯಿಂದ ಮತ್ತು ಸ್ಪಷ್ಟ ಸಂವಹನದಿಂದ ಪರಿಹರಿಸಬಹುದಾಗಿದೆ. ಹಿರಿಯರ ಸಲಹೆ ಮತ್ತು ಆಶೀರ್ವಾದವನ್ನು ಕಳೆದುಕೊಳ್ಳದಿರಿ. ಬಾಲಕರೊಂದಿಗೆ ಕಳೆಯುವ ಸಮಯ, ಪಾಠವೊಂದನ್ನು ಕಲಿಸುವ ಸಂದರ್ಭಗಳು ಉಂಟಾಗಬಹುದು. ಕುಟುಂಬದಲ್ಲಿ ಚಿರಸ್ಥಾಯಿ ಸಂಬಂಧಗಳ ಬಲವರ್ಧನೆಗೆ ಇದು ಸೂಕ್ತ ಸಮಯ. ವೀಕ್ಷಕರೇ, ನೀವು ಈ ಮಂಗಳವಾರದ ದಿನದ ಅನುಕೂಲತೆಗೆ ಆಧ್ಯಾತ್ಮದಲ್ಲಿ ತೊಡಗುವುದು ಬಹಳ ಪ್ರಮುಖ. ಕುಜದೇವನ ಮಂತ್ರ ಜಪ, ಧೂಪ ದೀಪ ಸೇವೆ ಅಥವಾ ರಕ್ತವರ್ಣದ ಪುಷ್ಪಾರ್ಚನೆ ಫಲಕಾರಿ. ಓಂ ಅಂಗಾರಕಾಯ ನಮಃ ಎಂಬ ಮಂತ್ರವನ್ನು 27 ಅಥವಾ 54 ಬಾರಿ ಜಪಿಸಿ.
ಕುಜದೋಷ ನಿವಾರಣೆಗೆ ಹನುಮಂತ ದೇವರಿಗೆ ತುಳಸಿ ದಳ ಅರ್ಪಿಸಿ. ರಕ್ತದಾನ, ಕ್ರೀಡಾ ಸಾಮಗ್ರಿಗಳ ದಾನ ಅಥವಾ ಚಾಲಕರಿಗೆ ಅನ್ನದಾನ ಮಾಡುವುದು ಶುಭ ಫಲದಾಯಕ. ಅದೃಷ್ಟದ ಸಂಖ್ಯೆ 9. ಈ ಸಂಖ್ಯೆ ಶಕ್ತಿಯ, ಉತ್ಸಾಹದ ಮತ್ತು ಸ್ಪರ್ಧಾ ಮನೋಭಾವನೆಯ ಸಂಕೇತ. ಇಂದು ಈ ಸಂಖ್ಯೆಯ ಶಕ್ತಿ ನಿಮ್ಮ ನಿರ್ಧಾರಗಳಿಗೆ ಧೈರ್ಯ ನೀಡುತ್ತದೆ. ಅದೃಷ್ಟದ ಬಣ್ಣ ಕೆಂಪು. ಕೆಂಪು ಬಣ್ಣ ಇಂದಿನ ದಿನ ನಿಮ್ಮ ಶಕ್ತಿಯುಳ್ಳ ಚಟುವಟಿಕೆಗಳಿಗೆ ಪ್ರೇರಣೆಯಾಗುತ್ತದೆ. ರಕ್ತವರ್ಣದ ಉಡುಪು, ಪುಷ್ಪ ಅಥವಾ ಇತರ ಉಪಕರಣಗಳು ಶಕ್ತಿಯನ್ನು ಹೆಚ್ಚಿಸುತ್ತವೆ. ಶುಭ ಸಮಯ ಬೆಳಗ್ಗೆ 11 ರಿಂದ ಮಧ್ಯಾಹ್ನ 12:30. ಈ ಸಮಯದಲ್ಲಿ ಮಹತ್ವದ ಕೆಲಸಗಳು, ಪ್ರಸ್ತಾಪಗಳು ಅಥವಾ ಪೂಜೆ ಕಾರ್ಯಗಳು ಉತ್ತಮ ಫಲ ನೀಡುತ್ತವೆ. ಈ ಹೊತ್ತಿನಲ್ಲಿ ನಿಮ್ಮ ಮನೋಸ್ಥಿತಿಯು ಶ್ರೇಷ್ಠವಾಗಿ ಇರುತ್ತದೆ. ಇನ್ನು ಮುಂದಿನ ರಾಶಿ ವೃಷಭ ರಾಶಿ. ವೀಕ್ಷಕರೇ, ವೃಷಭ ರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ವೃಷಭ ರಾಶಿಯವರು ಆಂತರಿಕ ಶಾಂತಿ ಮತ್ತು ಸ್ಥಿರತೆಯೊಂದಿಗೆ ದಿನವನ್ನು ಪ್ರಾರಂಭಿಸುತ್ತಾರೆ. ಆದ್ಯಂತ ದೈನಂದಿನ ಕಾರ್ಯಚಟುವಟಿಕೆಯಲ್ಲಿ ಸವಿಮುಖತೆ ಕಾಣಬಹುದು. ಗೃಹ ಸಂಬಂಧಿ ಚಿಂತನೆಗಳು ಹೆಚ್ಚಾಗುವ ಸಂಭವವಿದೆ, ಆದರೆ ನಿಮಗಿರುವ ಸಹನೆ ಹಾಗೂ ತಾಳ್ಮೆ ಇದನ್ನು ಸುಗಮಗೊಳಿಸುತ್ತದೆ. ಇಂದಿನ ಮಂಗಳವಾರದ ಕುಜಗ್ರಹ ಪ್ರಭಾವದಿಂದ ಕೆಲ ಸಂದರ್ಭಗಳಲ್ಲಿ ಅಲೌಕಿಕ ಚಟುವಟಿಕೆಗಳು ಅಥವಾ ಹಠದ ಭಾವನೆ ಪ್ರಬಲವಾಗಬಹುದು. ಆದರೆ ನೀವಿರುವ ಭೂತತ್ವಾಧಾರಿತ ಶಕ್ತಿಯು ನಿಮಗೆ ಮೌಲ್ಯಾಧಾರಿತ ತೀರ್ಮಾನಗಳನ್ನು ತೆಗೆದುಕೊಳ್ಳುವ ಶಕ್ತಿ ನೀಡಲಿದೆ. ಮೈತ್ರಿ ಮತ್ತು ಸಹಕಾರದ ಮನೋಭಾವದಿಂದ ಕಾರ್ಯಗಳಲ್ಲಿ ಯಶಸ್ಸು ಸಿಗಬಹುದು. ಇಂದು ಅನುಭವ ಮತ್ತು ಸಂಯಮದಿಂದ ಮುನ್ನಡೆಯಿರಿ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ, ಈ ದಿನ ವೃತ್ತಿ ಜೀವನದಲ್ಲಿ ಶ್ರದ್ಧೆ ಮತ್ತು ಶಿಸ್ತಿನಿಂದ ಕೆಲಸ ಮಾಡುವ ಅವಸರ. ಪ್ರತಿಯೊಂದು ಕಾರ್ಯವನ್ನು ತಾಳ್ಮೆಯಿಂದ ಹಾಗೂ ಗಮನದಿಂದ ನಿರ್ವಹಿಸಿ. ನಿಮ್ಮ ಶ್ರಮದ ಫಲ ಇಂದು ಧೀರ್ಯದಂತೆ ಕಾಣಬಹುದು, ಆದರೆ ಅದಕ್ಕೆ ಹಿತಕರ ಪರಿಣಾಮವಿದೆ. ದೋಷ ಮೋಚನೆ ಮತ್ತು ಹಳೆಯ ಕೆಲಸಗಳ ನಿರ್ವಹಣೆಗೆ ಹೆಚ್ಚು ಸೂಕ್ತ ದಿನ. ಅಧಿಕೃತ ದಾಖಲೆಗಳು ಅಥವಾ ಬಾಕಿ ಉಳಿದ ದಾಖಲೆ ಕಾರ್ಯಗಳಿಗೆ ಸಮಯ ಮೀಸಲಾಗಿಸಿ. ಉದ್ಯಮದಲ್ಲಿ ಕೆಲಸ ಮಾಡುವವರು ಇಂದು ಸಹೋದ್ಯೋಗಿಗಳ ಜೊತೆ ಚರ್ಚೆ ಮತ್ತು ತಂತ್ರದ ಮಾರ್ಗದಲ್ಲಿ ಮುನ್ನಡೆಯುವಷ್ಟು ಉತ್ತಮ. ಯಾವುದೇ ಹೊಸ ಯೋಜನೆಗಳ ತೀರ್ಮಾನ ತೆಗೆದುಕೊಳ್ಳುವ ಮೊದಲು ಹಿರಿಯರ ಸಲಹೆ ಪಡೆಯುವುದು ಶ್ರೇಷ್ಠ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ, ಇಂದು ಹಣಕಾಸಿನ ವಿಷಯದಲ್ಲಿ ಸ್ವಲ್ಪ ಸುದೀರ್ಘ ಯೋಚನೆ ಅಗತ್ಯವಿದೆ. ನಿರ್ದಿಷ್ಟವಾದ ಲೆಕ್ಕಪತ್ರ ಅಥವಾ ಬಾಕಿ ಹಣದ ವಿಚಾರಗಳಲ್ಲಿ ಸ್ಪಷ್ಟತೆ ಬರಬಹುದು, ಆದರೆ ಅದನ್ನು ಸರಿಯಾಗಿ ನಿಭಾಯಿಸಲು ಹಣಕಾಸಿನ ಯೋಜನೆಯ ಅಗತ್ಯವಿದೆ. ಆಕಸ್ಮಿಕ ಖರ್ಚುಗಳು ಅಥವಾ ಮನೆಯೊಳಗಿನ ಅಗತ್ಯ ವಸ್ತುಗಳ ಖರೀದಿಗೆ ಹಣ ಹೋಗುವ ಸಾಧ್ಯತೆ ಇದೆ. ಹೂಡಿಕೆಗಳಲ್ಲಿ ನೇರ ತೀರ್ಮಾನ ತೆಗೆದುಕೊಳ್ಳಬೇಡಿ, ತಜ್ಞರ ಸಲಹೆ ಪಡೆಯಿರಿ. ಸಾಮಾನ್ಯ ವ್ಯವಹಾರಗಳಲ್ಲಿ ಸಾಧಾರಣ ಲಾಭವಿರುವ ದಿನವಾದರೂ ಭವಿಷ್ಯದ ಉದ್ದೇಶಕ್ಕಾಗಿ ಉಳಿಸುವ ಮನೋಭಾವ ಇಂದಿನ ಪ್ರಮುಖ ಪಾಠವಾಗಿರುತ್ತದೆ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ, ಇವತ್ತು ದೇಹದಲ್ಲಿ ಭಾರಭಾರಿತ ಭಾವನೆ, ಕಳೆಯದ ಥಾಕ್ ಮತ್ತು ಒಂದಷ್ಟು ನಿದ್ರಾಹೀನತೆಯ ಲಕ್ಷಣಗಳು ಕಾಣಬಹುದು. ವಿಶ್ರಾಂತಿ ಮತ್ತು ಸಮತೋಲನಕ್ಕೆ ಗಮನ ಹರಿಸಿ. ಕುಜಗ್ರಹದ ಪ್ರಭಾವದಿಂದ ಜಠರ ಸಂಬಂಧಿತ ಸಮಸ್ಯೆಗಳು ಅಥವಾ ತಕ್ಷಣ ತಿನ್ನುವ ಆಹಾರದಿಂದ ಅಸ್ವಸ್ಥತೆಯುಂಟಾಗಬಹುದು. ಬಿಸಿ ಹಾಲು, ಆಹಾರದ ಸಮಯ ಪಾಲನೆ ಮತ್ತು ಶುದ್ಧ ಆಹಾರ ಸೇವನೆ ಅವಶ್ಯಕ. ಮೂಳೆಗಳ ನೋವು, ಕುಂಠಿತತೆಯ ಭಾವನೆಗಳು ಕಾಣಿಸಬಹುದಾದ್ದರಿಂದ ಬೆನ್ನು, ಗಂಟು ಹಾಗೂ ಕಾಲುಗಳಿಗೆ ವಿಶ್ರಾಂತಿ ನೀಡುವುದು ಸೂಕ್ತ. ದಿನದ ಪ್ರಾರಂಭದಲ್ಲಿಯೇ ಸ್ವಲ್ಪ ಯೋಗ ಅಥವಾ ಪ್ರಾಣಾಯಾಮ ನೆರವಾಗಬಹುದು. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ಸಂಬಂಧದ ವಿಚಾರಕ್ಕೆ ಬಂದರೆ, ಇಂದು ಕುಟುಂಬದ ಸದಸ್ಯರೊಂದಿಗೆ ಸಾಮರಸ್ಯದಿಂದ ನಡೆಯುವ ಅವಕಾಶ ಇದೆ. ಹಳೆಯ ವ್ಯತ್ಯಾಸಗಳು ಅಥವಾ ಭಿನ್ನಾಭಿಪ್ರಾಯಗಳಿಗೆ ಸದ್ಯ ತಾತ್ಕಾಲಿಕ ಪರಿಹಾರ ಸಿಗಬಹುದು. ತಾಯಂದಿರ ಆರೋಗ್ಯ, ಮಕ್ಕಳ ಶಿಕ್ಷಣ ಅಥವಾ ಮನೆಗೆ ಸಂಬಂಧಿಸಿದ ಖರ್ಚು ವಿಚಾರವಾಗಿ ಚರ್ಚೆಗಳು ಆಗಬಹುದು. ಇದರಲ್ಲಿ ಸಂಯಮದೊಂದಿಗೆ ತೀರ್ಮಾನ ತೆಗೆದುಕೊಳ್ಳಿ. ವೈವಾಹಿಕ ಜೀವನದಲ್ಲಿ ತಾತ್ಕಾಲಿಕ ಮನಸ್ತಾಪಗಳು ಉಂಟಾದರೂ ಮಾತುಕತೆ ಹಾಗೂ ಸಹಾನುಭೂತಿಯು ಸಮಸ್ಯೆ ಪರಿಹಾರಕ್ಕೆ ದಾರಿ ಮಾಡಬಹುದು. ಹಿರಿಯರ ಸಾನ್ನಿಧ್ಯ ಇಂದು ಶ್ರೇಷ್ಠ ಪ್ರಭಾವ ಬೀರುತ್ತದೆ. ವೀಕ್ಷಕರೇ, ನೀವು ಈ ದಿನದ ಧೈರ್ಯವಂತ ಮುನ್ನಡೆಗೆ ಶಕ್ತಿಯ ಮೂಲ ಆಧ್ಯಾತ್ಮಿಕ ಶ್ರದ್ಧೆಯಲ್ಲಿದೆ. ನೀವು ಇಂದು ಕೂರ್ಮ ದೇವತೆಯ ಶಾಂತ ಸ್ಥಿತಿಯನ್ನು ನಿಮ್ಮ ಜೀವನದಲ್ಲಿ ತರಲು ಪ್ರಯತ್ನಿಸಬಹುದು. ಓಂ ಶ್ರೀ ದುರ್ಗಾಯೇ ನಮಃ ಎಂಬ ಮಂತ್ರವನ್ನು 39 ಅಥವಾ 108 ಬಾರಿ ಜಪಿಸಿ. ದೇವಿಗೆ ನೈವೇದ್ಯ ಸಲ್ಲಿಸಿ ಶಾಂತ ಮನಸ್ಸಿನೊಂದಿಗೆ ಪ್ರಾರ್ಥಿಸಿ. ನಿಮ್ಮ ಮನೆಯಲ್ಲಿ ನೆಮ್ಮದಿಗೆ ಕಾರಣವಾಗುವ ಹಾಗೆ ಹಾಲು ಅಥವಾ ಮೌಲ್ಯವಿಲ್ಲದ ಬಟ್ಟೆಗಳ ದಾನ ಮಾಡುವುದರಿಂದ ಶುಭ ಫಲ ಸಿಗಬಹುದು. ಅದೃಷ್ಟದ ಸಂಖ್ಯೆ 6. ಈ ಸಂಖ್ಯೆ ಸಮತೋಲನ, ಸುಂದರತೆ ಮತ್ತು ಸಾಮರಸ್ಯವನ್ನು ಸೂಚಿಸುತ್ತದೆ. ಇಂದು ನಿಮ್ಮ ಕಾರ್ಯಚಟುವಟಿಕೆಯಲ್ಲಿ ಈ ಶಕ್ತಿ ಕಾರ್ಯನಿರ್ವಹಿಸುತ್ತದೆ. ಅದೃಷ್ಟದ ಬಣ್ಣ ಬಿಳಿ. ಬಿಳಿ ಬಣ್ಣ ಇಂದು ಶುದ್ಧತೆ, ಮನಃಶಾಂತಿ ಮತ್ತು ಸ್ಥಿತಪ್ರಜ್ಞತೆಯ ಸಂಕೇತ. ಈ ಬಣ್ಣದ ಬಟ್ಟೆ ಅಥವಾ ವಸ್ತು ಉಪಯೋಗಿಸುವುದು ಶ್ರೇಷ್ಠ ಫಲ ನೀಡಬಲ್ಲದು.
ಶುಭ ಸಮಯ ಸಂಜೆ ಬೆಳಗಿನ ಜಾವ 4:30 ಬೆಳಗ್ಗೆ 6 ಗಂಟೆ. ಈ ಸಮಯದಲ್ಲಿ ವಿಶೇಷ ಚಟುವಟಿಕೆಗಳು, ಮನೆಕೋಣದ ಕೆಲಸಗಳು ಅಥವಾ ಆಧ್ಯಾತ್ಮಿಕ ಸೇವೆಗಳಿಗಾಗಿ ತಕ್ಕ ಸಮಯ. ನಿಮ್ಮ ಶ್ರದ್ಧೆ ಮತ್ತು ಮನಸ್ಸಿನ ಶಾಂತಿ ಈ ಹೊತ್ತಿನಲ್ಲಿ ಹೆಚ್ಚು ಇರುತ್ತದೆ. ಇನ್ನು ಮುಂದಿನ ರಾಶಿ ಮಿಥುನ ರಾಶಿ. ವೀಕ್ಷಕರೇ, ಮಿಥುನ ರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ಮಿಥುನ ರಾಶಿಯವರು ಹೊಸ ಆಲೋಚನೆಗಳು, ತೀವ್ರ ಕುತೂಹಲ ಮತ್ತು ಬುದ್ಧಿಯ ಚಾತುರ್ಯದಿಂದ ನಿಭಾಯಿಸಬೇಕಾದ ದಿನ. ಮಂಗಳವಾರದ ಕುಜಗ್ರಹದ ಶಕ್ತಿಯಿಂದ ಆತುರ, ಸ್ಪಷ್ಟತೆ ಮತ್ತು ಚುರುಕುಪೂರ್ಣ ಚಟುವಟಿಕೆಗಳ ಅವಶ್ಯಕತೆ ಇರುವ ದಿನವಾಗಿದೆ. ನಿಮ್ಮ ನಿಶ್ಚಿತ ಬುದ್ಧಿಮತ್ತೆ ಹಾಗೂ ಜ್ಞಾನದ ಶಕ್ತಿಯಿಂದ ಹಲವಾರು ತೊಂದರೆಗಳನ್ನು ಪರಿಹರಿಸಬಹುದು. ಮನಸ್ಸಿನಲ್ಲಿ ಹಲವು ವಿಚಾರಗಳ ಓಟವೂ ಇರಬಹುದು, ಹೊಸ ಯೋಜನೆಗಳು ಹುಟ್ಟಿಬರಬಹುದು, ಆದರೆ ಅವುಗಳಲ್ಲಿ ಸ್ಪಷ್ಟ ಚಿಂತನೆ ಅಗತ್ಯ. ಕೆಲವರಿಂದ ಪ್ರೇರಣಾದಾಯಕ ಮಾತುಗಳು ನಿಮ್ಮ ಒಳಗಿರುವ ಲೌಕಿಕ ಶಕ್ತಿಗೆ ಬಲ ನೀಡಬಹುದು. ಪರಿಸರ ಬದಲಾಗುವ ಸಾಧ್ಯತೆಗಳು, ಭೇಟಿ ಮುಖ್ಯಾತಿಗಳು ಅಥವಾ ದೂರದ ಸಂಪರ್ಕಗಳಿಂದ ದಿನ ಚುರುಕುಪೂರ್ಣವಾಗಲಿದೆ. ತಮ್ಮ ಶೈಲಿಯಲ್ಲಿ ಕಾರ್ಯನಿರ್ವಹಿಸಲು ಅವಕಾಶ ಸಿಗುವ ದಿನವಾದ್ದರಿಂದ ನಿಮ್ಮ ನಿರ್ಧಾರಗಳು ಬಹುಮುಖ್ಯವಾಗಲಿವೆ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಷಯಕ್ಕೆ ಬಂದರೆ ಈ ದಿನ ವೃತ್ತಿ ಜೀವನದಲ್ಲಿ ಇಂದು ನಿಮ್ಮ ಮಾತು ಮತ್ತು ಬುದ್ಧಿವಂತಿಕೆಯ ತೂಕ ಹೆಚ್ಚಾಗುತ್ತದೆ. ನೀವು ಕೈ ಹಿಡಿದಿರುವ ಕಾರ್ಯಗಳಲ್ಲೆಲ್ಲ ಚಟುವಟಿಕೆ, ಹೊಸ ಯೋಚನೆಗಳ ಜವಾಬ್ದಾರಿ ಮತ್ತು ತ್ವರಿತ ತೀರ್ಮಾನಗಳ ಅಗತ್ಯವಿರಲಿದೆ. ಯಾವುದೇ ಪ್ರಸ್ತಾಪ ಅಥವಾ ಸಭೆಗಳಲ್ಲಿ ನಿಮ್ಮ ಅಭಿಪ್ರಾಯ ಸ್ಪಷ್ಟವಾಗಿ ಮಂಡಿಸಿ. ಮಾಧ್ಯಮ, ಬರಹ, ವ್ಯಾಪಾರ, ಸಂವಹನ ಕ್ಷೇತ್ರದವರಿಗೆ ಇಂದು ಉತ್ತಮ ಅವಕಾಶಗಳು ಸಿಗಬಲ್ಲವು. ಕೆಲವರು ಹೊಸ ಒಪ್ಪಂದಗಳು ಅಥವಾ ಚರ್ಚೆಗಳ ಮೂಲಕ ತಮ್ಮ ಕಾರ್ಯವ್ಯಾಪ್ತಿಯನ್ನು ವಿಸ್ತರಿಸಬಹುದು. ಇಡೀ ದಿನ ಕಾರ್ಯನಿರ್ವಹಣೆಯ ಶಕ್ತಿಯು ಚುರುಕುಪೂರ್ಣತೆಯಲ್ಲಿ ಇರುತ್ತದೆ, ಆದರೂ ಕೆಲಕಾಲ ಒತ್ತಡದ ಅಳತೆಯೂ ಇರಬಹುದು. ಸಹೋದ್ಯೋಗಿಗಳಿಂದ ಸಹಕಾರ ಹಾಗೂ ಗುರುಗಳಿಂದ ಮಾರ್ಗದರ್ಶನ ಪಡೆಯುವ ಸಾಧ್ಯತೆ ಇದೆ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಷಯಕ್ಕೆ ಬಂದರೆ ಇವತ್ತು ಹಣಕಾಸು ವ್ಯವಹಾರಗಳಲ್ಲಿ ಬುದ್ಧಿಮತ್ತೆ ಹಾಗೂ ಸಮತೋಲನದ ಅಗತ್ಯವಿದೆ. ಆಕಸ್ಮಿಕ ಆದಾಯಗಳು ಅಥವಾ ಹಿಂದೆ ಬಾಕಿ ಉಳಿದ ಹಣದ ಆಗಮನ ಸಂಭವಿಸುತ್ತದೆ, ಆದರೆ ಒಂದೆಡೆ ಆಕಸ್ಮಿಕ ಖರ್ಚುಗಳು ಸಂಭವಿಸಬಹುದು. ಮುಖ್ಯವಾಗಿ ಸಂವಹನ ಸಾಧನಗಳು, ಪ್ರಯಾಣ ಅಥವಾ ಸಂಬಂಧಿತರ ಉಡುಗೊರೆಗಳಿಗೆ ಖರ್ಚಾಗಬಹುದು. ಹುಡುಕಾಟ, ಮಾಹಿತಿ ಸಂಗ್ರಹ ಅಥವಾ ಪುಸ್ತಕ ಮಾಧ್ಯಮಕ್ಕೆ ಸಂಬಂಧಿಸಿದ ಖರೀದಿಗಳು ಸಾಧ್ಯ. ಹೂಡಿಕೆ ಮಾಡುವ ಸಂದರ್ಭ ನಿಮಗೆ ಬುದ್ಧಿಪೂರ್ವಕವಾಗಿ ಎಚ್ಚರದಿಂದ ನಿರ್ಧಾರ ತೆಗೆದುಕೊಳ್ಳುವುದು ಸೂಕ್ತ. ಹಣಕಾಸಿನ ಪೈಪೋಟಿಯಲ್ಲಿ ಇಂದು ತಾಳ್ಮೆ ಮತ್ತು ಬದ್ಧತೆಯು ನಿಮಗೆ ಸ್ಥಿರತೆ ತರುತ್ತದೆ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಷಯಕ್ಕೆ ಬಂದರೆ ಇವತ್ತು ಆರೋಗ್ಯದ ದೃಷ್ಟಿಯಿಂದ ಇವತ್ತು ನಿಶ್ಚಿತವಾದ ವಿಶ್ರಾಂತಿ ಮತ್ತು ನಿದ್ರೆಗೆ ಆದ್ಯತೆ ಕೊಡುವ ಅಗತ್ಯವಿದೆ. ತೀವ್ರ ಚಿಂತನೆ, ಬಹು ಚಟುವಟಿಕೆಗಳ ನಡುವೆಯೂ ದೇಹಕ್ಕೆ ಸಮತೋಲನ ಸಿಗದಿದ್ದರೆ ತಲೆನೋವು, ಒತ್ತಡ, ಕಣ್ಣುಗಳ ತೊಂದರೆಗಳು ಉಂಟಾಗಬಹುದು. ಗ್ಯಾಸ್ಟ್ರಿಕ್ ಅಥವಾ ಹೊಟ್ಟೆಯ ಸಮಸ್ಯೆಗಳು, ಬಹು ಚಹಾ ಅಥವಾ ಉರಿಯುವ ಆಹಾರ ಸೇವನೆಯಿಂದ ಉಂಟಾಗಬಹುದು. ಹೆಚ್ಚು ನೀರು ಸೇವನೆ, ಹಸಿವಿದ್ದಾಗ ಮಾತ್ರ ಆಹಾರ, ನಡಿಗೆ ಮತ್ತು ಜಾಗೃತ ವಿಶ್ರಾಂತಿ ಹೆಚ್ಚು ಲಾಭಕಾರಿಯಾಗಲಿದೆ. ಕಣ್ಣು, ಕಿವಿ, ಮೂಗಿನ ಭಾಗದ ತೊಂದರೆಗಳಿಗೆ ತಕ್ಷಣ ಚಿಕಿತ್ಸೆ ತೆಗೆದುಕೊಳ್ಳುವುದು ಉತ್ತಮ. ದಿನದ ಮೊದಲ ಅರ್ಧದಲ್ಲಿ ದೇಹ ನಿಶಕ್ತವಾಗಿರಬಹುದು. ದೈಹಿಕ ಚಟುವಟಿಕೆಗೆ ಬೆಳಗಿನ ಸಮಯವನ್ನು ಮೀಸಲಾಗಿಸಿ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ಸಂಬಂಧಗಳ ವಿಷಯಕ್ಕೆ ಬಂದರೆ ಇಂದು ಸಂಬಂಧಗಳಲ್ಲಿ ಸಂವಹನ ಪ್ರಮುಖ ಪಾತ್ರ ವಹಿಸುತ್ತದೆ. ಅರ್ಥದ ದೋಷದಿಂದಾಗಿ ಮನಸ್ತಾಪಗಳು ಆಗಬಹುದಾದ್ದರಿಂದ ಮಾತುಗಳಲ್ಲಿ ಸ್ಪಷ್ಟತೆ ಅಗತ್ಯವಿದೆ. ಸಹೋದರರು, ಗೆಳೆಯರು ಅಥವಾ ಓದುಗರುಗಳ ಜೊತೆ ಇರುವ ಸಂಬಂಧಗಳು ಇಂದು ಪ್ರಮುಖವಾಗಬಹುದು. ವೈವಾಹಿಕ ಸಂಬಂಧದಲ್ಲಿ ಅನಾವಶ್ಯಕ ಅರ್ಥದ ಬದಲಾವಣೆ ಅಥವಾ ಶಂಕೆಗಳು ಉದ್ಭವಿಸಬಹುದಾದ್ದರಿಂದ ಸಹನೆ ಹಾಗೂ ಪ್ರಾಮಾಣಿಕ ಸಂವಾದದಿಂದ ಸಮಸ್ಯೆಗಳನ್ನು ಪರಿಹರಿಸಿಕೊಳ್ಳಿ. ಯಾರಾದರೂ ಮಿತ್ರರು ಅಥವಾ ಸಂಬಂಧಿಕರಿಂದ ಸಾಂತ್ವನಕಾರಿಯಾದ ಮಾತುಗಳು ಸಹಾಯಕರಾಗಬಹುದು. ಪಿತೃಸ್ಥಾನದಲ್ಲಿ ಬಂದಿದ್ದ ಉದ್ವಿಗ್ನತೆ ಇಂದೆಂದಿಗೆ ಕ್ಷೀಣಿಸುವ ಸಾಧ್ಯತೆ ಇದೆ. ಇಂದಿನ ದಿನವೊಂದಷ್ಟು ಪ್ರಾಮಾಣಿಕತೆ ಹಾಗೂ ಸಹಾನುಭೂತಿಯ ಪರೀಕ್ಷೆಯ ದಿನ. ವೀಕ್ಷಕರೇ, ನೀವು ಇಂದು ನಿಮ್ಮ ಬುದ್ಧಿ, ಭಾಷೆ, ಚಾತುರ್ಯ ಹಾಗೂ ಆತ್ಮಪರಿಶುದ್ಧತೆಯ ಶಕ್ತಿ ದಿವ್ಯವಾಗಿ ಕೆಲಸ ಮಾಡಲಿದೆ. ಇದನ್ನು ಆಧ್ಯಾತ್ಮಿಕ ದೃಷ್ಟಿಯಿಂದ ಉತ್ಥಾನಗೊಳಿಸಬೇಕಾದ ದಿನ. ಓಂ ಬ್ರಹ್ಮಾಯ ನಮಃ ಎಂಬ ಮಂತ್ರವನ್ನು ಜಪಿಸುವುದು ಅಥವಾ ತೊಗಟೆ ಹಣ್ಣು, ಮಾವಿನ ಎಲೆ ತಿನ್ನುವುದರಿಂದ ದೇಹ ಮನಸ್ಸಿಗೆ ಶಕ್ತಿಯೂ ಶುದ್ಧತೆಯೂ ದೊರೆಯುತ್ತದೆ. ಬುದ್ಧಿ, ಸಂವಹನ, ಸಂಯಮದ ದೇವತೆಯಾದ ಶ್ರೀ ವಿಶ್ವರೂಪ ಗಣಪತಿಯ ಧ್ಯಾನ ಮತ್ತು ಅಲಂಕಾರದಿಂದ ಇಂದು ವಿಶಿಷ್ಟ ಶಕ್ತಿಯ ಅನುಭವವಾಗಬಹುದು. ಪತ್ರಿಕೆ, ಪುಸ್ತಕ, ಹಳೆಯ ನೋಟ್ಬುಕ್ ಅಥವಾ ಪೆನ್ಗಳನ್ನು ಬಡ ಮಕ್ಕಳಿಗೆ ದಾನ ಮಾಡುವುದರಿಂದ ಶುಭ ಫಲ ಸಿಗಬಹುದು. ಅದೃಷ್ಟದ ಸಂಖ್ಯೆ 9. ಈ ದಿನದ 9ನೇ ಅಂಕ ನಿങ്ങളുടെ ಆಂತರಿಕ ಶಕ್ತಿಯ ಉತ್ಥಾನ, ಮುಕ್ತತೆ ಮತ್ತು ಚಟುವಟಿಕೆಗಳನ್ನು ಸೂಚಿಸುತ್ತದೆ. ಈ ಸಂಖ್ಯೆ ನಿಮಗೆ ಬೆಳಕು ತರಲಿದೆ. ಅದೃಷ್ಟದ ಬಣ್ಣ ಹಸಿರು.
ಹಸಿರು ಬಣ್ಣ ಇಂದು ನಿಮ್ಮ ಜೀವರಸ ಮತ್ತು ಚೈತನ್ಯವನ್ನು ಎಚ್ಚರಿಗೊಳಿಸುತ್ತೆ. ನೀವು ಧೈರ್ಯದಿಂದ ಮುಂದೆ ಸಾಗಲು ಈ ಬಣ್ಣ ಸಹಾಯ ಮಾಡಲಿದೆ. ಶುಭ ಸಮಯ ಬೆಳಗ್ಗೆ 9:15 ರಿಂದ ಬೆಳಗ್ಗೆ 10:45. ಈ ಸಮಯದಲ್ಲಿ ಮನಸ್ಸು ಸ್ವಚ್ಛವಾಗಿದ್ದು ತೀರ್ಮಾನ ಶಕ್ತಿ ಸ್ಪಷ್ಟವಾಗಿರುತ್ತದೆ. ಈ ಹೊತ್ತಿನಲ್ಲಿ ವಿದ್ಯಾ, ಪ್ರಯತ್ನ, ಮಾತುಕತೆ ಅಥವಾ ಆರಾಧನೆಗೆ ಶ್ರೇಷ್ಠ ಸಮಯವಾಗಿದೆ. ಇನ್ನು ಮುಂದಿನ ರಾಶಿ ಕಟಕ ರಾಶಿ. ವೀಕ್ಷಕರೇ, ಕಟಕ ರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ನಿಮ್ಮ ಮನಸ್ಸು ತುಂಬಾ ನಿಗ್ರಹಿತ ಹಾಗೂ ಆಳವಾದ ಅಭ್ಯಾಸಗಳಲ್ಲಿ ತೊಡಗಿಕೊಳ್ಳಬೇಕಾದ ಅಗತ್ಯವನ್ನು ತೋರುತ್ತದೆ. ಕಟಕ ರಾಶಿಯವರು ಚಂದ್ರನ ಆಧಿಪತ್ಯದಲ್ಲಿರುವುದರಿಂದ ಮನಸ್ಸಿನಲ್ಲಿ ಎದ್ದೇಳುವ ಭಾವನೆಗಳು, ಆತ್ಮೀಯ ಸಂಬಂಧಗಳು ಹಾಗೂ ಹೃದಯಸ್ಪರ್ಶಿ ಅನುಭವಗಳು ಇಂದು ಹೆಚ್ಚು ಪರಿಣಾಮ ಬೀರುತ್ತವೆ. ಮಂಗಳವಾರದ ಪ್ರಭಾವದಿಂದ ಇಂದು ದೈಹಿಕ ಶಕ್ತಿ, ಕಠಿಣ ಶ್ರಮ ಹಾಗೂ ನಿರ್ಧಾರದಲ್ಲಿ ದೃಢತೆ ಅಗತ್ಯವಿರುವ ದಿನವಾಗಿದೆ. ಕೆಲವೊಂದು ಆಂತರಿಕ ತೊಂದರೆಗಳು ಅಥವಾ ಕುಟುಂಬದ ವಿಷಯಗಳ ಬಗ್ಗೆ ನಿರ್ಧಾರ ತೆಗೆದುಕೊಳ್ಳಬೇಕಾಗಬಹುದು. ಇದೊಂದು ನಿಸರ್ಗ ಶಕ್ತಿಯ ಪರೀಕ್ಷೆಯ ದಿನವಾಗಿದ್ದು ಆತ್ಮವಿಶ್ವಾಸ ಹಾಗೂ ಅಂತರ್ನಾದದ ಶ್ರವಣ ಮಾಡುವ ಅಗತ್ಯವಿದೆ. ನಿಮ್ಮ ಹೃದಯವಂತಿಕೆಯು ಇತರರ ಮೇಲಿರುವ ಪ್ರಭಾವವನ್ನು ಹೆಚ್ಚಿಸುತ್ತದೆ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಷಯಕ್ಕೆ ಬಂದರೆ ಈ ದಿನ ವೃತ್ತಿ ಜೀವನದಲ್ಲಿ ಇಂದು ನಿಮಗೆ ಗುರುತಿನ ಹಕ್ಕು ಪಡೆಯುವ ಅವಕಾಶವಿದೆ. ಆದರೆ ಅದಕ್ಕಾಗಿ ಶ್ರಮ ಹಾಗೂ ಸಹನೆ ಅಗತ್ಯ. ನಿಮ್ಮ ಕೆಲಸದ ಸ್ಥಳದಲ್ಲಿ ಕೆಲವು ಅನಿರೀಕ್ಷಿತ ಬದಲಾವಣೆಗಳು ಅಥವಾ ಹಿರಿಯರ ಮಾತುಗಳು ನಿಮಗೆ ಪ್ರೇರಣೆಯಾದರೂ ಒತ್ತಡಕಾರಿಯಾದರೂ ಆಗಬಹುದು. ಅಭಿವೃದ್ಧಿ ಉದ್ದೇಶದಿಂದ ನೀವು ತೆಗೆದುಕೊಳ್ಳುವ ಹೊಸ ಕಾರ್ಯಪಥ, ತರಬೇತಿ ಅಥವಾ ಉದ್ಯೋಗ ಸಂದರ್ಶನಗಳು ಯಶಸ್ವಿಯಾಗಬಹುದಾದ್ದರಿಂದ ಧೈರ್ಯದಿಂದ ಮುಂದುವರಿಯಿ. ಹಿರಿಯರ ಅನುಗ್ರಹ ಅಥವಾ ಹಿರಿಯ ಮಹಿಳೆಯರಿಂದ ಬೆಂಬಲ ದೊರೆಯಬಹುದು. ಮಧ್ಯಾಹ್ನದ ನಂತರ ಕಾರ್ಯಗಳಲ್ಲಿ ತಾತ್ಕಾಲಿಕ ವಿಳಂಬದ ಸಾಧ್ಯತೆ ಇದ್ದರೂ ನಿಮ್ಮ ಮನಸ್ಥಿತಿ ಶ್ರದ್ಧೆಯಿಂದ ಮುಂದುವರಿದರೆ ಫಲ ಸಿಗುವುದು ಖಚಿತ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಷಯಕ್ಕೆ ಬಂದರೆ ಇವತ್ತು ಹಣಕಾಸಿನಲ್ಲಿ ಇಂದು ಲೆಕ್ಕಾಚಾರದ ಜವಾಬ್ದಾರಿ, ಸಂಚಯದ ಮಹತ್ವ ಹಾಗೂ ಕುಟುಂಬದ ಸದಸ್ಯರ ಅಗತ್ಯಗಳನ್ನು ನಿಭಾಯಿಸುವ ದಕ್ಷತೆಯ ಅಗತ್ಯವಿದೆ. ಖರ್ಚು ನಿರ್ವಹಣೆಯಲ್ಲಿ ಬುದ್ಧಿವಂತಿಕೆ ಉಪಯೋಗಿಸಿ. ಆಸ್ತಿ, ವಾಸ್ತು ಅಥವಾ ಮನೆಗೆ ಸಂಬಂಧಿಸಿದ ಖರ್ಚುಗಳು ಉಂಟಾಗಬಹುದು. ವಿಶೇಷವಾಗಿ ಮಣ್ಣಿನ ಸಂಬಂಧಿತ ವಸ್ತುಗಳು ಅಥವಾ ತುರ್ತು ಖರೀದಿಗೆ ಹಣ ಖರ್ಚಾಗಬಹುದು. ತಾಯಿ ಅಥವಾ ಹಿರಿಯ ಮಹಿಳೆಯರ ಸಲಹೆಯಿಂದ ಆರ್ಥಿಕ ನಿರ್ಧಾರಗಳಲ್ಲಿ ಲಾಭವಾಗಬಹುದು. ಬ್ಯಾಂಕ್, ಪಿತೃಪಾರಂಪರ್ಯ ಅಥವಾ ಮೌಲ್ಯಯುತ ವಸ್ತುಗಳ ವ್ಯವಹಾರಗಳಲ್ಲಿ ಇಂದು ಜವಾಬ್ದಾರಿಯುತ ನಿರ್ಧಾರ ಬೇಕಾಗುತ್ತದೆ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಷಯಕ್ಕೆ ಬಂದರೆ ಈ ದಿನ ದೈಹಿಕ ಆರೋಗ್ಯದಲ್ಲಿ ಇತ್ತೀಚೆಗೆ ನಿಮಗೆ ಕಾಣಿಸಿಕೊಂಡ ಮನೋವೈಜ್ಞಾನಿಕ ಒತ್ತಡಗಳು ಇಂದು ಹೆಚ್ಚು ತೀವ್ರವಾಗುವ ಸಾಧ್ಯತೆ ಇದೆ. ನಿಮ್ಮ ನಿದ್ರೆ, ಆಹಾರ ಮತ್ತು ಆರಾಮದ ಮೇಲೆ ಹೆಚ್ಚು ಗಮನ ನೀಡಬೇಕಾಗಿದೆ. ಇಂದು ಎದೆ, ಉಸಿರಾಟ, ಹೊಟ್ಟೆಯ ಹುರಿಯು ಅಥವಾ ಜೀರ್ಣಕ್ರಿಯೆಗೆ ಸಂಬಂಧಿಸಿದ ತೊಂದರೆಗಳಾಗಬಹುದು. ಉಪ್ಪು, ಮಸಾಲೆಯುತ ಅಥವಾ ಹೆಚ್ಚು ಎಣ್ಣೆ ಇರುವ ಆಹಾರದಿಂದ ದೂರವಿರಬೇಕು. ಮಧುಮೇಹ, ಒತ್ತಡ ಅಥವಾ ಹಾರ್ಮೋನಲ್ ಸಮಸ್ಯೆ ಇರುವವರಿಗೆ ನಿಯಮಿತ ಔಷಧ ಸೇವನೆ ಅತ್ಯವಶ್ಯಕ. ಬೆಳಗಿನ ನದಿ ಸ್ನಾನ ಅಥವಾ ಶಾಂತ ಸ್ಥಳದಲ್ಲಿ ಧ್ಯಾನವು ದೇಹ ಮನಸ್ಸಿಗೆ ಸಮತೋಲನ ನೀಡುತ್ತದೆ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ಸಂಬಂಧಗಳ ವಿಷಯಕ್ಕೆ ಬಂದರೆ ಇಂದು ಕುಟುಂಬದಲ್ಲಿ ಹಿರಿಯರ ಆರೋಗ್ಯದ ಬಗ್ಗೆ ಕಾಳಜಿ ಇರಬೇಕು. ತಾಯಿಯಡಿಗಿನ ಕೃತಜ್ಞತೆ ಅಥವಾ ಅವರ ಆರ್ಥಿಕ ನಿರ್ಧಾರಗಳಿಗೆ ಗೌರವ ನೀಡುವುದು ಇಂದು ಒಳ್ಳೆಯದು. ಮಕ್ಕಳೊಂದಿಗೆ ಸಂವಹನದಲ್ಲಿಯೂ ಸಹಾನುಭೂತಿ ಅಗತ್ಯ. ಸ್ನೇಹಿತರು ಅಥವಾ ಸಂಬಂಧಿಕರು ತಮ್ಮ ಅವಶ್ಯಕತೆ ಅಥವಾ ದುರಾಸೆಯಿಂದ ನಿಮ್ಮ ಮೇಲೆ ನಿರ್ಧಾರ ಒತ್ತಾಯಿಸಬಹುದು. ಅವರ ನಿರೀಕ್ಷೆಗಳೆಡೆಗೆ ಸ್ಪಷ್ಟವಾಗಿ ಪ್ರತಿಕ್ರಿಯಿಸುವ ಮೂಲಕ ಸಂಬಂಧದಲ್ಲಿ ಸಮತೋಲನ ಇರಿಸಬಹುದು. ವೈವಾಹಿಕ ಜೀವನದಲ್ಲಿ ಸಹಬಾಳ್ವೆ ಮತ್ತು ಭಾವಪೂರ್ಣತೆಯ ಅಗತ್ಯವಿದೆ. ದೂರದ ಸಂಬಂಧಿಕರಿಂದ ಕರೆ ಅಥವಾ ಭೇಟಿಯ ಸಾಧ್ಯತೆ ಇದೆ. ವೀಕ್ಷಕರೇ, ನೀವು ಇಂದು ನಿಮ್ಮ ಮನಸ್ಸು ಹೇಗೆ ನಡೆದುಕೊಳ್ಳುತ್ತದೆ ಎನ್ನುವುದು ಇಡೀ ದಿನದ ಫಲಿತಾಂಶವನ್ನು ನಿರ್ಧರಿಸಲಿದೆ. ಆಧ್ಯಾತ್ಮದಲ್ಲಿ ಶರಣಾಗತಿಯು ಮತ್ತು ತಾಯಿದೇವಿಯ ಆರಾಧನೆ ನಿಮಗೆ ಒಳಿತಾಗಲಿದೆ. ಓಂ ಚಂದ್ರಾಯ ನಮಃ ಎಂಬ ಮಂತ್ರದ ಜಪ ಮತ್ತು ಹಾಲನ್ನು ದೇವರಿಗೆ ಅರ್ಪಿಸುವ ಮೂಲಕ ಮನಃಶಾಂತಿ ಸಿಗಲಿದೆ. ಹಳೆಯ ಬಟ್ಟೆ ಅಥವಾ ಪಾತ್ರೆಗಳನ್ನು ದಾನ ಮಾಡುವುದರಿಂದ ಪಾಪಕ್ಷಯ ಹಾಗೂ ಪುಣ್ಯ ಲಾಭ ದೊರೆಯುತ್ತದೆ. ಶುಭ ಕಾರ್ಯ ಆರಂಭ, ಮನೆಯ ಕಾರ್ಯಗಳಲ್ಲಿ ತಾಯಿ ಅಥವಾ ಹಿರಿಯರ ಆಸ್ತಿಕತೆ ಅಗತ್ಯವಿದೆ. ತಾಂತ್ರಿಕ ವಿಚಾರಗಳಲ್ಲಿ ದೈವ ಶಕ್ತಿಗೆ ಶರಣಾಗುವುದು ಬುದ್ಧಿವಂತಿಕೆಯ ಕೆಲಸ. ಅದೃಷ್ಟದ ಸಂಖ್ಯೆ 2. ಈ ಸಂಖ್ಯೆ ಮನಸ್ಸು, ನತಿಮೇಲಿನ ಭಾವನೆ, ಸಮತೋಲನ ಮತ್ತು ಸಹಾನುಭೂತಿಯ ಸಂಕೇತವಾಗಿದೆ. ಇಂದು ಈ ಅಂಕದ ಸ್ಪಂದನೆ ನಿಮಗೆ ತಾಳ್ಮೆ, ವಿವೇಕ ಹಾಗೂ ಶ್ರದ್ಧೆ ನೀಡಲಿದೆ. ಅದೃಷ್ಟದ ಬಣ್ಣ ಬೂದು ನೀಲಿ. ಬೂದು ನೀಲಿ ಬಣ್ಣ ಇಂದು ನಿಮ್ಮ ಮನಸ್ಸನ್ನು ಶೀತಲಗೊಳಿಸಿ ನಿಮ್ಮ ಆತ್ಮಸ್ಥಿತಿಗೆ ಸಮತೋಲನ ನೀಡುತ್ತದೆ. ಈ ಬಣ್ಣ ಧರಿಸುವ ಮೂಲಕ ಶಾಂತಿ ಹಾಗೂ ಸ್ಥೈರ್ಯ ಲಭಿಸುತ್ತದೆ. ಶುಭ ಸಮಯ
ಸಂಜೆ 6:15 ಬೆಳಗ್ಗೆ 7:45. ಈ ಸಮಯದಲ್ಲಿ ಮನಸ್ಸು ಶಾಂತವಾಗಿದ್ದು ಪರಾಮರ್ಶೆ, ಧ್ಯಾನ, ಕುಟುಂಬ ಸಭೆ ಅಥವಾ ದೈವಾರಾಧನೆಗೆ ಅನುಕೂಲಕರ. ಈ ಹೊತ್ತಿನಲ್ಲಿ ಪ್ರಾರ್ಥನೆಯಿಂದ ಸಕಾರಾತ್ಮಕ ಶಕ್ತಿಯ ಹರಿವಾಗಲಿದೆ. ಇನ್ನು ಮುಂದಿನ ರಾಶಿ ಸಿಂಹರಾಶಿ. ವೀಕ್ಷಕರೇ, ಸಿಂಹರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ಸಿಂಹರಾಶಿಯವರು ಆತ್ಮವಿಶ್ವಾಸ, ಧೈರ್ಯ ಮತ್ತು ಪ್ರಭಾವಪೂರ್ಣ ನಿರ್ಧಾರಗಳೊಂದಿಗೆ ತಮ್ಮ ದಿನವನ್ನು ರೂಪಿಸಬಹುದು. ನಿಮ್ಮ ಶಕ್ತಿಶಾಲಿ ವ್ಯಕ್ತಿತ್ವ, ಕಠಿಣ ಪರಿಶ್ರಮ ಹಾಗೂ ಸ್ಪಷ್ಟ ದೃಷ್ಟಿಕೋನದಿಂದ ನೀವು ಸುತ್ತಲಿನವರ ಗಮನ ಸೆಳೆಯುವಿರಿ. ಮಂಗಳವಾರದ ಮಂಗಳನ ಪ್ರಭಾವದಿಂದ ನಿಮಗೆ ಉತ್ಸಾಹ, ಕ್ರಿಯಾಶೀಲತೆ ಮತ್ತು ಸ್ಪರ್ಧಾತ್ಮಕ ಮನೋಭಾವ ಹೆಚ್ಚಾಗಲಿದೆ. ಹಳೆಯ ಅಡಚಣೆಗಳನ್ನು ನಿವಾರಿಸಿ ಹೊಸ ಯೋಜನೆಗಳತ್ತ ಸಾಗುವ ದಿವಸವಿದು. ನಿಮ್ಮ ಉನ್ನತ ಗುರಿಗಳನ್ನು ಸಾಧಿಸಲು ಇಂದು ಒಳಗಿನ ಸ್ಫೂರ್ತಿಯ ಶಕ್ತಿಯನ್ನು ಅನುಭವಿಸುತ್ತೀರಿ. ಕೆಲವು ಹೊಸ ಅನಿಸಿಕೆಗಳು, ಬದಲಾವಣೆಗಳ ಕುರಿತು ಆಲೋಚನೆಗಳು ಉದಯಿಸಬಹುದು. ಆರ್ಥಿಕ ಹಾಗೂ ವೈಯಕ್ತಿಕ ನಿರ್ಧಾರಗಳಲ್ಲಿ ಯುಕ್ತಿವಾದಿ ದೃಷ್ಟಿಕೋನ ಅವಶ್ಯ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ ಈ ದಿನ ಉದ್ಯೋಗ ಕ್ಷೇತ್ರದಲ್ಲಿ ನಿಮ್ಮ ಶಿಸ್ತು, ಸಮಯ ಪಾಲನೆ ಹಾಗೂ ಉತ್ಸಾಹ ಗುರುತಿಸಿಕೊಳ್ಳುತ್ತವೆ. ಹಿರಿಯ ಅಧಿಕಾರಿಗಳು ನಿಮ್ಮ ಪ್ರಾಮಾಣಿಕ ಪ್ರಯತ್ನಗಳನ್ನು ಗುರುತಿಸಿ ಪ್ರಶಂಸಿಸುವ ಸಾಧ್ಯತೆ ಹೆಚ್ಚಿದೆ. ಕೆಲವರಿಗೆ ನವೀನ ಹೊಣೆಗಾರಿಕೆ, ಪ್ರೋತ್ಸಾಹ ಅಥವಾ ಯೋಜನಾ ಮುಖಂಡ ಸ್ಥಾನ ದೊರೆಯಬಹುದು. ಪ್ರಸ್ತುತ ಕಾರ್ಯಗಳಲ್ಲಿ ಏರ್ಪಟ್ಟ ಅಡಚಣೆಗೆ ಪರಿಹಾರ ಕಂಡುಹಿಡಿಯುವ ಶಕ್ತಿ ಇರುತ್ತದೆ. ತಂಡದೊಂದಿಗೆ ಸಜ್ಜನಿಕತೆಯಿಂದ ಕೆಲಸ ಮಾಡಿದರೆ ಉತ್ತಮ ಫಲ ದೊರೆಯುತ್ತದೆ. ಸರ್ಕಾರ ಸಂಬಂಧಿತ ಉದ್ಯೋಗಗಳಿಗೆ ಅಪ್ಲೈ ಮಾಡುತ್ತಿರುವವರಿಗೆ ಸಹಕಾರದ ಸಮಯ. ಉದ್ಯಮಿಗಳಿಗೆ ಇದು ವ್ಯಾಪಾರದ ವಿಸ್ತರಣೆ, ಹೊಸ ಒಪ್ಪಂದಗಳಿಗೆ ಆರಂಭ ಮಾಡುವ ಹಾದಿ. ಪ್ರತಿಷ್ಠಿತ ಗ್ರಾಹಕರೊಂದಿಗೆ ಸಂವಾದಕ್ಕೆ ಉತ್ತಮ ಸಮಯ. ನಿಮ್ಮ ಮಾತುಗಳಲ್ಲಿ ಆತ್ಮವಿಶ್ವಾಸ ಮತ್ತು ನಂಬಿಕೆ ಇರಲಿ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ ಇವತ್ತು ಹಣಕಾಸಿನಲ್ಲಿ ಸದುಪಯೋಗದ ಸಮಯ. ಆರ್ಥಿಕ ಸ್ವಾತಂತ್ರ್ಯ ಹೆಚ್ಚಿಸಲು ಸಾಧ್ಯತೆಗಳಿವೆ. ಹಳೆಯ ಬಾಕಿ ಹಣಗಳು ನಿಮ್ಮ ಕೈ ಸೇರಬಹುದು. ಲಾಭದಾಯಕ ವ್ಯವಹಾರ ಅಥವಾ ಆಸ್ತಿಯ ಮಾರಾಟದಿಂದ ನೀವು ಲಾಭ ಪಡೆಯುವ ಸಾಧ್ಯತೆ ಇದೆ. ಬಂಡವಾಳ ಹೂಡಿಕೆಗೆ ಸೂಕ್ತ ಯೋಗವಿದೆ, ಆದರೆ ಅಪರಿಚಿತ ಆಫರ್ಗಳ ಬಗ್ಗೆ ಎಚ್ಚರಿಕೆ ಅಗತ್ಯ. ಕುಟುಂಬ ಖರ್ಚುಗಳಲ್ಲಿ ಇಳಿವಾಣ ಕಂಡುಬರುತ್ತದೆ. ಮಿತ್ರರಿಂದ ಹಣಕಾಸಿನ ನೆರವಿನ ಪ್ರಸ್ತಾವನೆ ಸಹ ಆಗಬಹುದು. ಹಿರಿಯರ ಸಲಹೆ ಮೇರೆಗೆ ಹಣಕಾಸು ನಿರ್ಧಾರ ತೆಗೆದುಕೊಳ್ಳುವುದು ಲಾಭಕಾರಿ. ದಾನ ಧರ್ಮದ ಮೂಲಕ ಲಾಭ ಸಿಗುವ ಯೋಗವಿದೆ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಇವತ್ತು ಆರೋಗ್ಯದಲ್ಲಿ ಶಕ್ತಿಯೂ ಹೆಚ್ಚಿರುತ್ತದೆ. ಆದರೆ ಹೆಚ್ಚು ತಲೆಕೆಡಿಸಿಕೊಳ್ಳುವ ಚಟವು ಮನಸ್ಸಿಗೆ ಒತ್ತಡ ಉಂಟು ಮಾಡಬಹುದು. ಹೊಟ್ಟೆ, ಅಜೀರ್ಣ, ಅಲ್ಪನಿದ್ರೆ ಸಮಸ್ಯೆಗಳಿದೆಯಾದರೆ ತಕ್ಷಣ ತಿದ್ದುಪಡಿ ಅಗತ್ಯ. ಈ ದಿನ ಬೆಳಗಿನ ವೇಳೆಯಲ್ಲಿ ಯೋಗ, ಪ್ರಾಣಾಯಾಮ ಮಾಡುವುದು ಶಕ್ತಿಯ ಪುನರ್ಸ್ಥಾಪನೆಗೆ ಸಹಕಾರಿ. ದೇಹದ ನಡುಗಟ್ಟು ಭಾಗ ಹಾಗೂ ಕಣ್ಣುಗಳ ಆರೈಕೆ ಅಗತ್ಯ. ತಾಜಾ ಹಣ್ಣು ತರಕಾರಿಗಳನ್ನು ಸೇರಿಸಿಕೊಳ್ಳಿ. ತಿಂಡಿಯಲ್ಲಿ ಮಿತತೆ ಇರಲಿ. ಸಂವೇದನಾಶೀಲ ಸ್ವಭಾವದಿಂದ ದೂರವಿರಿ. ನಿಮ್ಮ ಸಿಂಹ ಸ್ವಭಾವ ತಾಳ್ಮೆಯಿಂದ ನಿರ್ವಹಿಸಿ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ ಇಂದು ಕುಟುಂಬದೊಳಗೆ ಹಾಸ್ಯ, ಹೃದಯದಿಂದ ಪ್ರೀತಿಯ ಸಂಬಂಧ ನಿರ್ಮಾಣವಾಗಬಹುದು. ಹಿರಿಯರೊಂದಿಗೆ ಆತ್ಮೀಯ ಚರ್ಚೆಗಳು, ಪತಿಯೊಂದಿಗೆ ಸಮಯ ಕಳೆಯುವುದು ಮನಸ್ಸಿಗೆ ಸಂತೋಷ ನೀಡುತ್ತದೆ. ವಿವಾಹದ ಬಗ್ಗೆ ಚಿಂತಿಸುತ್ತಿರುವವರು ಕುಟುಂಬದೊಂದಿಗೆ ಮಾತುಕತೆ ಆರಂಭಿಸಬಹುದಾದ ದಿನ. ಮಕ್ಕಳ ಶಿಕ್ಷಣ, ಅಭ್ಯಾಸಗಳಿಗೆ ಸಂಬಂಧಿಸಿದ ಚರ್ಚೆಗಳು ಫಲಕಾರಿ. ಬಂಧು ಬಾಂಧವರ ಭೇಟಿಯಿಂದ ಭಾವನಾತ್ಮಕ ಶಕ್ತಿಯ ಹೆಚ್ಚಳವಾಗಬಹುದು. ಸ್ನೇಹಿತರೊಂದಿಗೆ ಅಲ್ಪ ಸಂಭಾಷಣೆಯು ಹೃದಯ ಸುಖ ನೀಡುವಂತೆ ಇರುತ್ತದೆ. ಕಲಹ ಅಥವಾ ಗೊಂದಲ ಬರುವ ಯೋಗ ಕಡಿಮೆ. ವೀಕ್ಷಕರೇ, ನೀವು ಈ ದಿನದ ಮಂಗಳವಾರದ ಮಾಂಗಲಿಕ ಶಕ್ತಿಯನ್ನು ಸದೃಢಗೊಳಿಸಲು ಹನುಮಾನ್ ಆರಾಧನೆ ಶ್ರೇಷ್ಠ. ಹನುಮಾನ್ ಚಾಲಿಸ ಪಠಣ, ಕೆಂಪು ಹೂವಿನಿಂದ ಆರತಿ, ಚಣದ ಬೆಲ್ಲದ ನೈವೇದ್ಯದಿಂದ ಶುಭ ಸಿಗಬಹುದು. ಓಂ ಕ್ರಾಂ ಕ್ರೀಂ ಕ್ರೋಂ ಸಹ ಭೌಮಾಯ ನಮಃ ಎಂಬ ಮಂತ್ರವನ್ನು 27 ಅಥವಾ 54 ಬಾರಿ ಜಪಿಸಿ. ಕೂಲಿಕಾರರಿಗೆ ಅಥವಾ ಯೋಧರಿಗೆ ಕೆಂಪು ಬಟ್ಟೆ, ರಕ್ತವರ್ಣದ ಹಣ್ಣು ಅಥವಾ ಖಾದ್ಯವನ್ನು ದಾನ ಮಾಡಿದರೆ ಶುಭ ಫಲ. ಹನುಮಂತ ದೇವಾಲಯಕ್ಕೆ ಭೇಟಿ ನೀಡಿ ಪ್ರಸಾದ ವಿತರಿಸಿ. ರಕ್ತವರ್ಣದ ಹೂವಿನಿಂದ ಪೂಜೆ ಮಾಡಿ. ಅದೃಷ್ಟದ ಸಂಖ್ಯೆ 9. ಮಂಗಳನ ಶಕ್ತಿ ಪ್ರತೀಕ ಧೈರ್ಯ, ಸಾಹಸ, ಉತ್ಸಾಹ, ಕ್ರಿಯಾಶೀಲತೆ. ಯಾವುದೇ ಹೊಸ ಆರಂಭಗಳಿಗೆ ಈ ಸಂಖ್ಯೆಯ ಶಕ್ತಿ ಸೂಕ್ತ. ಹೆಚ್ಚು ಆತ್ಮವಿಶ್ವಾಸದಿಂದ ಮುನ್ನಡೆ. ಅದೃಷ್ಟದ ಬಣ್ಣ ಕೆಂಪು. ಇದು ಉತ್ಸಾಹ, ಶಕ್ತಿಯ ಬಣ್ಣ. ಇಂದು ಈ ಬಣ್ಣದ ಉಡುಗೆ ಗದ್ದಲ ಅಥವಾ ನುಡಿಯಲ್ಲಿ ಶಕ್ತಿ ತುಂಬಿಸುತ್ತದೆ. ಕೆಂಪು ಹೂವಿನ ತಿಲಕವು ಶುಭಕರ. ಶುಭ ಸಮಯ ಬೆಳಗ್ಗೆ 11:15 ಮಧ್ಯಾಹ್ನ 1ರವರೆಗೆ. ಈ ಸಮಯದಲ್ಲಿ ಪ್ರಾರಂಭಿಸುವ ಕಾರ್ಯಗಳಲ್ಲಿ ಯಶಸ್ಸಿನ ಸಾಧ್ಯತೆ ಹೆಚ್ಚು. ಬೋಧನೆ, ಮಾರ್ಗದರ್ಶನ, ವಾಣಿಜ್ಯ ನಿರ್ಧಾರಗಳು ಹಾಗೂ ಕುಟುಂಬ ಸಭೆಗಳಿಗೂ ಅನುಕೂಲಕರ.
ಇನ್ನು ಮುಂದಿನ ರಾಶಿ ಕನ್ಯಾ ರಾಶಿ. ವೀಕ್ಷಕರೇ, ಕನ್ಯಾ ರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ಕನ್ಯಾ ರಾಶಿಯವರು ತಮ್ಮ ವಿಶ್ಲೇಷಣಾತ್ಮಕ ಚಿಂತನೆ, ಶಿಸ್ತು ಹಾಗೂ ಸಮರ್ಪಣಾ ಶಕ್ತಿಯಿಂದ ಹಲವಾರು ಸಮಸ್ಯೆಗಳಿಗೆ ಪರಿಹಾರ ಕಂಡುಹಿಡಿಯುವ ಸಾಧ್ಯತೆ ಇದೆ. ಈ ಮಂಗಳವಾರದ ಶಕ್ತಿಗಳು ನಿಮ್ಮ ಉತ್ಸಾಹ, ತಾತ್ವಿಕ ಚಿಂತನೆ ಹಾಗೂ ನಿರ್ಧಾರಗಳಲ್ಲಿ ಸ್ಪಷ್ಟತೆಯ ತರುವಿಕೆಗೆ ನೆರವಾಗುತ್ತವೆ. ಪೂರ್ಣವಾದ ಏಕಾಗ್ರತೆ ಮತ್ತು ದೃಢನಿಶ್ಚಯದೊಂದಿಗೆ ಕಾರ್ಯಗಳಲ್ಲಿ ತೊಡಗಿದರೆ ನೀವು ಇಂದಿನ ದಿನದ ಬಹುಪಾಲು ಯಶಸ್ಸನ್ನು ನಿಮ್ಮದಾಗಿಸಬಹುದು. ಆತ್ಮವಿಶ್ವಾಸದ ಜೊತೆಗೆ ಶ್ರದ್ಧೆ ಮೂಡಿಸಿಕೊಂಡು ಚಿಂತನೆಗಳನ್ನು ರೂಪಿಸಬೇಕು. ವ್ಯಕ್ತಿಗತವಾಗಿ ಕೆಲವು ಪ್ರಾಮಾಣಿಕ ಸಂಗಾತಿಗಳಿಂದ ಸಹಾಯ, ಸಲಹೆಗಳಿಗೂ ಇಂದಿನ ದಿನ ಅನುಕೂಲಕರ. ಹೊಸ ಕಲಿಕೆ, ಪಠಣ ಅಥವಾ ಆನ್ಲೈನ್ ಕೋರ್ಸ್ ಪ್ರಾರಂಭಿಸಲು ಯೋಗ್ಯವಾದ ದಿನ. ವೀಕ್ಷಕರೇ, ಉದ್ಯೋಗ ಹಾಗೂ ವೃತ್ತಿಯಲ್ಲಿ ಇಂದು ಕೆಲಸದ ಸ್ಥಳದಲ್ಲಿ ನಿಮ್ಮ ಕಾರ್ಯಪಟುತ್ವ ಮತ್ತು ಹೊಣೆಗಾರಿಕೆಯ ನೈಪುಣ್ಯ ಮೆರೆದರೆ ನಿಮಗೆ ಮೇಲಧಿಕಾರಿಗಳ ಮನಸ್ಸು ಗೆಲ್ಲುವ ಸಾಧ್ಯತೆ ಇದೆ. ವಿಶೇಷವಾಗಿ ವೃತ್ತಿಪರ ಕ್ಷೇತ್ರಗಳಲ್ಲಿ ನಿರ್ಧಾರ ತಗೊಳ್ಳುವವರಾಗಿ ಮಿಂಚಬಹುದು. ಕೆಲವರಿಗೆ ಪ್ರಾಜೆಕ್ಟ್ ಲೀಡ್, ವರದಿ ಮಂಡನೆ ಅಥವಾ ಟೀಮ್ ಹಂಚಿಕೆ ಸಂಬಂಧಿತ ಹೊಣೆಗಾರಿಕೆ ಬರಬಹುದು. ಇದು ನಿಮ್ಮ ಕಾರಕತ್ವವನ್ನು ತೋರಿಸಲು ಉತ್ತಮ ವೇದಿಕೆ. ಹೊಸ ಉದ್ಯೋಗದ ಹುಡುಕಾಟದಲ್ಲಿರುವವರಿಗೆ ಸಂದರ್ಶನಗಳ ಸಮಯದಲ್ಲಿ ನಿಮ್ಮ ಪರಿಶೀಲನೆಯ ಮನೋಭಾವ, ನಿಖರ ಉತ್ತರಗಳು ಸ್ಪಷ್ಟವಾಗಿ ಪ್ರತಿಫಲಿಸಬೇಕು. ವ್ಯಾಪಾರಸ್ಥರಿಗಾಗಿ ಇದು ಲಾಭದಾಯಕ ಒಪ್ಪಂದಗಳು ಅಥವಾ ಹೊಸ ವ್ಯಾವಹಾರಿಕ ಸಂಪರ್ಕಗಳ ಸೃಷ್ಟಿಗೆ ಸೂಕ್ತ ದಿನ. ಆದರೆ ಲೆಕ್ಕಪತ್ರ, ನಲೋಗ ಮುಂತಾದ ಅಂಶಗಳಲ್ಲಿ ಎಚ್ಚರಿಕೆ ಅಗತ್ಯ. ವೀಕ್ಷಕರೇ, ಹಣಕಾಸಿನ ದೃಷ್ಟಿಕೋನದಿಂದ ಇಂದು ಹಣಕಾಸಿನಲ್ಲಿ ವ್ಯವಹಾರ ನಡೆಸುವಾಗ ಸೂಕ್ಷ್ಮತೆ ಮತ್ತು ಅನುಭವದ ಆಧಾರದಲ್ಲಿ ನಿರ್ಧಾರ ತಗೊಳ್ಳಬೇಕು. ಕೆಲವು ಅಪರೂಪದ ಲಾಭದ ಅವಕಾಶಗಳು ಬಂದು ಹೋಗಬಹುದು. ವಿಶೇಷವಾಗಿ ಭೂಮಿ ಅಥವಾ ಚಿನ್ನ ಹೂಡಿಕೆಗಳಲ್ಲಿ ಹಳೆಯ ಸಾಲ ತೀರಿಸುವ ಪ್ರಯತ್ನ ಯಶಸ್ವಿಯಾಗಬಹುದು. ಆದರೆ ಹೊಸ ಸಾಲ ಅಥವಾ ಕ್ರೆಡಿಟ್ ಕಾರ್ಡ್ ಬಳಕೆ ಮೊಟಕುಗೊಳಿಸಿ ಖರ್ಚುಗಳನ್ನು ತಾಳಮೇಳದಂತೆ ಹೊಂದಿಸಿಕೊಳ್ಳಿ. ಪಿತೃಸ್ಥ ಸಂಪತ್ತಿನಲ್ಲಿ ಕಾನೂನು ಸಂಬಂಧಿತ ವಿಷಯಗಳಲ್ಲಿ ಉತ್ತಮ ಬೆಳವಣಿಗೆ ಉಂಟಾಗಬಹುದು. ವೀಕ್ಷಕರೇ, ಆರೋಗ್ಯದ ಬಗ್ಗೆ ಇವತ್ತಿನ ಸೂಚನೆ. ಇಂದು ಆರೋಗ್ಯದಲ್ಲಿ ಸಣ್ಣಪುಟ್ಟ ತಲೆನೋವು, ತೀವ್ರ ಶೀತ ಅಥವಾ ಜೀರ್ಣಕ್ರಿಯೆಯ ಅಸಮತೋಲನ ಉಂಟಾಗಬಹುದಾದ ಸೂಚನೆ ಇದೆ. ತಾಜಾ ಹಣ್ಣು, ಪಚಕಾಹಾರ ಮತ್ತು ಹೆಚ್ಚು ನೀರಿನ ಸೇವನೆ ಅವಶ್ಯ. ಮಾಂಸಪೇಶಿ ಸಂಬಂಧಿತ ಶ್ರಮದಿಂದ ಹಿಂಜರಿತವಿರುವವರು ಎಚ್ಚರಿಕೆ ವಹಿಸಿ. ಕ್ರೀಡೆ ಅಥವಾ ಜಿಮ್ ಮಾಡುವಾಗ ಮುಕ್ತಾಯದ ನಂತರ ವಿಶ್ರಾಂತಿಗೆ ಅವಕಾಶ ನೀಡಿ. ಆತ್ಮಶಾಂತಿ ಮತ್ತು ದೈಹಿಕ ಪುನರ್ಸ್ಥಾಪನೆಗೆ ಇಂದು ಯೋಗ, ಧ್ಯಾನ ಹಾಗೂ ಹಸಿರು ಪರಿಸರದಲ್ಲಿ ನಡೆಯುವುದು ಉತ್ತಮ. ವೀಕ್ಷಕರೇ, ಕುಟುಂಬ ಮತ್ತು ವೈವಾಹಿಕ ಸಂಬಂಧಗಳ ಬಗ್ಗೆ ಇಂದು ಕುಟುಂಬದವರೊಂದಿಗೆ ಸಮಾಲೋಚನೆ ಹಾಗೂ ಸಹಾನುಭೂತಿಯ ಮಾತುಗಳು ಬಾಂಧವ್ಯವನ್ನು ಗಟ್ಟಿ ಮಾಡುತ್ತವೆ. ಪತಿ ಪತ್ನಿಯೊಂದಿಗೆ ಕೆಲವು ಭಾವನಾತ್ಮಕ ಮಾತುಕತೆಗಳು ನೆಮ್ಮದಿಗೆ ಕಾರಣವಾಗಬಹುದು. ಮಕ್ಕಳ ವಿದ್ಯಾಭ್ಯಾಸ ಅಥವಾ ಭವಿಷ್ಯ ಸಂಬಂಧಿತ ವಿಷಯಗಳಲ್ಲಿ ನಿರ್ಧಾರ ತೆಗೆದುಕೊಳ್ಳುವ ಸಂದರ್ಭ ಬರುವ ಸಾಧ್ಯತೆ ಇದೆ. ಇದರಲ್ಲಿ ನಿಮ್ಮ ವಿವೇಕ ತುಂಬಾ ಮುಖ್ಯ. ಹಿರಿಯರ ಆರೋಗ್ಯದ ಬಗ್ಗೆ ಸ್ವಲ್ಪ ಗಮನ ಕೊಡುವುದು ಒಳ್ಳೆಯದು. ಸಂಸಾರದಲ್ಲಿ ಪ್ರಾಮುಖ್ಯತೆಯ ನಿರ್ಧಾರಗಳು ಇಂದು ಫಲಕಾರಿಯಾಗಬಹುದು. ವೀಕ್ಷಕರೇ, ನೀವು ಇಂದು ಮಂಗಳವಾರವಿರುವುದರಿಂದ ಶಿವ ಅಥವಾ ಹನುಮಂತನ ಆರಾಧನೆ, ವಿಶೇಷವಾಗಿ ಹನುಮಾನ್ ಚಾಲಿಸಾ ಪಠಣ ಉತ್ತಮ ಫಲ ನೀಡಬಹುದು. ಶನಿ ಗ್ರಹಣ ಅನುಕೂಲಕ್ಕಾಗಿ ಹನುಮಂತ ದೇವಾಲಯಕ್ಕೆ ದರ್ಶನ, ಕೆಂಪು ಬಟ್ಟೆ ಧರಣೆ, ಜಪ ಮತ್ತು ಎಳ್ಳು ಬೆಲ್ಲದ ದಾನ ಶ್ರೇಷ್ಠ. ಓಂ ಹಂ ಹನುಮತೆ ನಮಃ ಎಂಬ ಮಂತ್ರವನ್ನು 21 ಅಥವಾ 51 ಬಾರಿ ಜಪಿಸಿ. ಹುಣಸೆಕಾಯಿ, ಕೆಂಪು ಹಣ್ಣುಗಳು ಅಥವಾ ತೈಲದ ದಾನ ಮಾಡುವುದು ಶುಭಪ್ರದ. ಅದೃಷ್ಟದ ಸಂಖ್ಯೆ 5. ಈ ಸಂಖ್ಯೆ ಅನುಭವ, ಸಂವಹನ ಮತ್ತು ಬುದ್ಧಿವಂತಿಕೆಗೆ ಸಂಕೇತ. ಈ ದಿನದ ಒಳನೋಟಗಳು ನಿಮ್ಮ ಜೀವನದ ಬದಲಾವಣೆಯ ಹಾದಿಯತ್ತ ಕರೆದೊಯ್ಯಬಹುದು. ಅದೃಷ್ಟದ ಬಣ್ಣ ಹಳದಿ. ಇದು ಶುದ್ಧತೆ, ಶಕ್ತಿ ಮತ್ತು ಜ್ಞಾನವನ್ನು ಪ್ರತಿನಿಧಿಸುತ್ತದೆ. ಹಳದಿ ಬಟ್ಟೆ ಧರಿಸುವುದು, ಹಳದಿಯ ಹೂವಿನ ಪೂಜೆ ನಿಮ್ಮನ್ನು ಧೈರ್ಯದಿಂದ ಭರಿಸುತ್ತದೆ. ಶುಭ ಸಮಯ ಬೆಳಗ್ಗೆ 9:15 ರಿಂದ ಬೆಳಗ್ಗೆ 10:45. ಈ ಸಮಯದಲ್ಲಿ ಆರಂಭಿಸುವ ಕಾರ್ಯಗಳು ಹೆಚ್ಚು ಬುದ್ಧಿವಂತಿಕೆ ಮತ್ತು ಸ್ಪಷ್ಟತೆಯೊಂದಿಗೆ ಸಾಗುತ್ತವೆ. ಪೂಜೆ, ಲೆಕ್ಕಪತ್ರ ವೀಕ್ಷಣೆ ಅಥವಾ ಸಮಾಲೋಚನೆಗೆ ಇದು ಉತ್ತಮ ಕಾಲ. ಇನ್ನು ಮುಂದಿನ ರಾಶಿ ತುಲಾರಾಶಿ. ವೀಕ್ಷಕರೇ, ತುಲಾರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ತುಲಾರಾಶಿಯವರು ತಮ್ಮ ಒಳಗೊಂಡ ತಾಳ್ಮೆ, ಸಮತೋಲನ ಮತ್ತು ಶ್ರದ್ಧೆಯ ಮೂಲಕ ಸುದೀರ್ಘವಾದ ಕಾರ್ಯಗಳನ್ನು ಸುಲಭವಾಗಿ ನಿಭಾಯಿಸಬಲ್ಲರು. ನಿಮ್ಮ ಚತುರ ಸಂವಹನ ಶಕ್ತಿ, ನಯವಾದ ನಡೆ ಮತ್ತು ಸಮಯ ಪ್ರಜ್ಞೆ ಇಂದಿನ ದಿನವನ್ನು ಯಶಸ್ವಿಯಾಗಿ ರೂಪಿಸಬಹುದು. ಮಂಗಳವಾರದ ಮಂಗಳ ಗ್ರಹದ ಪ್ರಭಾವದಿಂದಾಗಿ ಚುರುಕುತನ, ಧೈರ್ಯ ಮತ್ತು ಹೊಸ ಆಲೋಚನೆಗಳಿಗೆ ದಿಕ್ಕು ಸಿಗಬಹುದು. ನಿಮ್ಮ ಶಕ್ತಿ ಮತ್ತು ಉತ್ಸಾಹ ಇತರರಿಗೂ ಪ್ರೇರಣೆ ನೀಡುತ್ತದೆ. ಇಂದು ಪ್ರಾಮಾಣಿಕ ಪ್ರಯತ್ನ, ಕಠಿಣ ಶ್ರಮ ಮತ್ತು ಆಳವಾದ ಯೋಚನೆ ನಿಮಗೆ ಸಾಧನೆಗಳ ಬಾಗಿಲನ್ನು ತೆರೆಯಬಹುದು.
ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ ಈ ದಿನ ಉದ್ಯೋಗದಲ್ಲಿ ನಿಮ್ಮ ಶ್ರಮದ ಪ್ರತಿಫಲ ಸಿಗುವ ಸಾಧ್ಯತೆ ಇದೆ. ಕೆಲವರಿಗೂ ಮುಚ್ಚಿದ ಪ್ರಾಜೆಕ್ಟ್ ಮುಕ್ತಾಯಗೊಂಡು ಹಿರಿಯರಿಂದ ಪ್ರಶಂಸೆ ಸಿಗಬಹುದು. ಸಹೋದ್ಯೋಗಿಗಳೊಂದಿಗೆ ಒಗ್ಗಟ್ಟಿನಲ್ಲಿ ಕೆಲಸ ಮಾಡುವ ಅವಕಾಶ ಇರುತ್ತದೆ. ಆಂತರಿಕ ಸಭೆಗಳು, ವರದಿಗಳು ಮತ್ತು ವರ್ತನೆಗಳ ಮೇಲೆ ಹೆಚ್ಚು ಗಮನ ಇರಲಿ. ನೀವು ಹೊಸ ಜವಾಬ್ದಾರಿಗಳನ್ನು ತೆಗೆದುಕೊಳ್ಳುವ ಹಂತದಲ್ಲಿದ್ದರೆ ಇವತ್ತು ಅದಕ್ಕೆ ಒಳ್ಳೆಯ ದಿನ. ತಂತ್ರಜ್ಞಾನದ ಜ್ಞಾನ, ಹೊಸ ವಿಧಾನಗಳ ಸ್ವೀಕಾರ ಹಾಗೂ ವಿನಮ್ರ ವರ್ತನೆಯು ಪ್ರಭಾವ ಬೀರುತ್ತವೆ. ವ್ಯಾಪಾರಸ್ಥರು ಇಂದಿನ ದಿನದಲ್ಲಿಯೇ ಕೆಲವು ಹಳೆಯ ವ್ಯವಹಾರಗಳನ್ನು ಮುಕ್ತಾಯಗೊಳಿಸಿ ಹೊಸ ಯೋಜನೆಗೆ ಪ್ರಾರಂಭ ಮಾಡಬಹುದು. ನೀವಿಂದು ವ್ಯವಹಾರಿಕ ಲೆಕ್ಕಪತ್ರಗಳ ಪರಿಶೀಲನೆ ಹಾಗೂ ಹೊಸ ಪಾಲುದಾರಿಕೆ ಬಗ್ಗೆ ನಿರ್ಣಯಗಳನ್ನು ತೆಗೆದುಕೊಳ್ಳಬಹುದು. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ ಇವತ್ತು ಹಣಕಾಸಿನಲ್ಲಿ ಗಂಭೀರ ವಿಶ್ಲೇಷಣೆ ಅಗತ್ಯ. ಖರ್ಚುಗಳಲ್ಲಿ ನಿಯಂತ್ರಣ ಇರಲಿ. ಮಕ್ಕಳ ವಿದ್ಯಾಭ್ಯಾಸ, ಮನೆಗೆ ಹೊಂದುವ ಸಾಧನಗಳ ಖರೀದಿ ಅಥವಾ ಋಣ ತೀರಿಸುವ ವಿಚಾರ ಇರುತ್ತದೆ. ಹಳೆಯ ಹೂಡಿಕೆಗಳಿಂದ ಲಾಭದ ಸುದ್ದಿ ಬರಬಹುದಾದ ಸಂಭವವಿದೆ. ನೂತನ ಹೂಡಿಕೆಗಳ ಬಗ್ಗೆ ತಜ್ಞರ ಸಲಹೆ ಪಡೆದು ನಡೆಯುವುದು ಉತ್ತಮ. ವಿಶೇಷವಾಗಿ ಅಸಡ್ಡೆಗೊಳಿಸುವ ರಿಯಾಯಿತಿ ಅಥವಾ ಲಾಭದ ಒಪ್ಪಂದಗಳು ಬಂದರೂ ಕೂಡ ತಾತ್ವಿಕವಾಗಿ ಪರಿಶೀಲಿಸಿ ಮುಂದೆ ನಡೆಯುವುದು ಶ್ರೇಷ್ಠ. ಮತ್ತೆ ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಇವತ್ತು ಆರೋಗ್ಯದಲ್ಲಿ ಮಿತಾಹಾರ, ಸಮರ್ಪಕ ನಿದ್ರೆ ಮತ್ತು ಚಲನೆಯ ಅಗತ್ಯವಿದೆ. ಆಲಸ್ಯದಿಂದ ಮೈ ಮಾಂಸಕೋಶಗಳು ದುರ್ಬಲವಾಗುವ ಸಾಧ್ಯತೆ ಇರುತ್ತದೆ. ಈ ದಿನ ತಲೆನೋವು, ಜೀರ್ಣಕ್ರಿಯೆ ಸಮಸ್ಯೆ ಅಥವಾ ಒತ್ತಡದ ತಲೆಚುಕ್ಕಿ ಎದುರಾಗಬಹುದು. ಧ್ಯಾನ, ಪ್ರಾಣಾಯಾಮ ಮತ್ತು ಬೆಳಗಿನ ಜಾವ ಓಟ ಅಥವಾ ಪಾದಯಾತ್ರೆ ಉತ್ತಮ ಫಲ ನೀಡುತ್ತದೆ. ಹಸಿರು ತರಕಾರಿಗಳು, ಬೇಳೆ ತಿನಿಸು ಹಾಗೂ ನಿಂಬೆಹಣ್ಣಿನ ರಸ ಆರೋಗ್ಯಕ್ಕೆ ಉತ್ತಮ. ಮಂಗಳ ಗ್ರಹ ದೇಹದ ಉಷ್ಣತೆಯನ್ನು ಹೆಚ್ಚಿಸಬಲ್ಲ ಕಾರಣ ಹೆಚ್ಚು ಬಿಸಿಯಾದ ಆಹಾರ ಅಥವಾ ಒತ್ತಡದ ಮಾತುಕತೆಗಳನ್ನು ತಪ್ಪಿಸಿ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ ಇಂದು ಕುಟುಂಬದಲ್ಲಿ ಸಂತೋಷಕರ ವಾತಾವರಣ ನಿರ್ಮಾಣವಾಗುತ್ತದೆ. ಗೃಹಸ್ಥ ಜೀವನದಲ್ಲಿ ಪತ್ನಿಯೊಂದಿಗೆ ಸೌಹಾರ್ದತೆಯ ಬಂಡವಾಳ ಇರುತ್ತದೆ. ಮಕ್ಕಳ ವಿದ್ಯಾಭ್ಯಾಸ, ಹವ್ಯಾಸ ಅಥವಾ ಹೊಸ ಆಸೆಗಳಿಗೆ ಮಾರ್ಗದರ್ಶನ ನೀಡುವ ದಿನ. ಹಿರಿಯರ ಆರೋಗ್ಯದ ಬಗ್ಗೆ ಹೆಚ್ಚಿನ ಜಾಗ್ರತೆ ಅಗತ್ಯ. ಅಷ್ಟೇ ಅಲ್ಲದೆ ಕುಟುಂಬದಲ್ಲಿ ಕೆಲವು ಗಂಭೀರ ಚರ್ಚೆಗಳು ನಡೆಯಬಹುದು. ಹೀಗಾಗಿ ಶಾಂತವಾಗಿರಿಸಿ. ನಿಮ್ಮ ಮಾತುಗಳಲ್ಲಿ ಸತ್ಯ, ಸಹಾನುಭೂತಿ ಇರಲಿ. ನಿಕಟ ಬಂಧು ಮಿತ್ರರೊಂದಿಗೆ ಸಂವಾದ, ಭೇಟಿಗಳು ಈ ದಿನ ಉತ್ಸಾಹವನ್ನು ತರುತ್ತವೆ. ನಿಮ್ಮ ಪ್ರೀತಿಯ ವ್ಯಕ್ತಿಗೆ ಸಮಯ ಕೊಡುವುದು ಮತ್ತು ಅವರ ಮಾತು ಕೇಳುವುದು ಬಹುಮೂಲ್ಯ. ವೀಕ್ಷಕರೇ, ನೀವು ಮಂಗಳವಾರದ ಮಂಗಳ ಗ್ರಹ ಉಗ್ರ ಸ್ವಭಾವದ್ದಾಗಿರುವುದರಿಂದ ಈ ಪ್ರಭಾವವನ್ನು ಸಮತೋಲಗೊಳಿಸಲು ಹನುಮಾನ್ ಆರಾಧನೆ ಅತ್ಯಂತ ಪವಿತ್ರ. ಈ ಮಂತ್ರವನ್ನು ಜಪಿಸಿ. ಓಂ ಕ್ರಾಂ ಕ್ರೀಂ ಕ್ರೌಂ ಸಹ ಭೌಮಾಯ ನಮಃ. ಈ ಮಂತ್ರವನ್ನು 27 ಅಥವಾ 54 ಬಾರಿ ಪಠಣ ಮಾಡಿ. ಅಲ್ಲದೆ ಹನುಮಾನ್ ಚಾಲೀಸಾ ಪಠಣ, ಹನುಮಂತ ದೇವಸ್ಥಾನಕ್ಕೆ ಭೇಟಿ, ತೆಂಗಿನ ಎಣ್ಣೆ ಅಥವಾ ಹಣ್ಣಿನ ದಾನ, ಲಾಲು ಬಟ್ಟೆ ಧರಿಸಿ ಪೂಜೆ ಇವುಗಳು ಶಾಂತಿ, ಶಕ್ತಿಯ ಪುನಃ ಸ್ಥಾಪನೆ ಹಾಗೂ ಪೀಡಿತ ಗ್ರಹದ ಶಮನಕ್ಕೆ ಸಹಾಯಕ. ಅದೃಷ್ಟದ ಸಂಖ್ಯೆ 9. ಈ ಸಂಖ್ಯೆ ಮಂಗಳನ ಶಕ್ತಿಯ ಸಂಕೇತ. ಧೈರ್ಯ, ಉತ್ಸಾಹ ಮತ್ತು ಆರಂಭಶೀಲತೆಗೆ ಇದು ಒತ್ತಾಸೆ ನೀಡುತ್ತದೆ. ಅದೃಷ್ಟದ ಬಣ್ಣ ಕೆಂಪು. ಕೆಂಪು ಬಣ್ಣವು ಇಂದಿನ ನಿಮ್ಮ ಚೈತನ್ಯವನ್ನು ಬಲಪಡಿಸುತ್ತದೆ. ಈ ಬಣ್ಣದ ಉಡುಗೆ ಧರಿಸುವುದು ಅಥವಾ ಹೂವಿನ ಬಳಕೆ ಶುಭ. ಶುಭ ಸಮಯ ಮಧ್ಯಾಹ್ನ 12:30 ಸಂಜೆ ಮಧ್ಯರಾತ್ರಿ 2 ಗಂಟೆ. ಈ ಸಮಯದಲ್ಲಿ ಕಾರ್ಯ ಪ್ರಾರಂಭ, ಔಪಚಾರಿಕ ಮಾತುಕತೆ ಅಥವಾ ವ್ಯಾಪಾರದ ನಿರ್ಧಾರಗಳು ಉತ್ತಮ ಫಲಿತಾಂಶ ಕೊಡುತ್ತವೆ. ಇನ್ನು ಮುಂದಿನ ರಾಶಿ ವೃಶ್ಚಿಕ ರಾಶಿ. ವೀಕ್ಷಕರೇ, ವೃಶ್ಚಿಕ ರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ವೃಶ್ಚಿಕರವರು ಉಗ್ರ ಚೈತನ್ಯ, ಉತ್ಸಾಹ ಹಾಗೂ ಆಂತರಿಕ ಶಕ್ತಿಯಿಂದ ದಿನವನ್ನು ಆರಂಭಿಸುತ್ತಾರೆ. ಮಂಗಳವಾರದ ಮಂಗಳ ಗ್ರಹದ ಪ್ರಭಾವದಿಂದಾಗಿ ನಿಮ್ಮಲ್ಲಿ ನಿರ್ಧಾರ ತೆಗೆದುಕೊಳ್ಳುವ ಧೈರ್ಯ, ಸ್ಪಷ್ಟತೆ ಮತ್ತು ಉತ್ಸಾಹ ಹೆಚ್ಚಾಗುತ್ತದೆ. ಆದರೆ ಈ ಶಕ್ತಿಯು ಕೋಪ ಅಥವಾ ಆತುರಕ್ಕೆ ಮಾರ್ಗದರ್ಶಕವಾಗದಂತೆ ನಿಯಂತ್ರಣದಲ್ಲಿಡುವುದು ಮುಖ್ಯ. ಅಂತರ್ದೃಷ್ಟಿಯು ಹೆಚ್ಚಾಗಿರುವುದರಿಂದ ಸಂಕೀರ್ಣ ಸನ್ನಿವೇಶಗಳಲ್ಲಿಯೂ ಸಹ ಸರಿಯಾದ ದಾರಿ ಕಂಡುಕೊಳ್ಳಲು ಸಾಧ್ಯವಾಗುತ್ತದೆ. ಇಂದಿನ ದಿನ ನಿಮ್ಮ ಗುರಿಗಳ ಕಡೆಗೆ ಪ್ರಬಲವಾದ ಹೆಜ್ಜೆ ಇಡುವ ಅವಕಾಶವನ್ನು ಒದಗಿಸುತ್ತದೆ. ತತ್ವಬದ್ಧತೆ ಹಾಗೂ ಶಿಸ್ತು ಇಂದಿನ ಧ್ಯೇಯವಾಗಲಿ. ಇದು ನಿಮ್ಮ ಒಳಜೀವನದಲ್ಲಿ ಹೊಸ ಬದಲಾವಣೆ, ನವಚಿಂತನೆಗಳಿಗೆ ನಾಂದಿಯ ದಿನವಾಯಿತು. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ ಈ ದಿನ ಉದ್ಯೋಗದಲ್ಲಿ ಇಂದು ನಿಮ್ಮ ಉತ್ಸಾಹ ಹಾಗೂ ಕಾರ್ಯಪಟುತೆಯು ಉನ್ನತ ಮಟ್ಟದಲ್ಲಿರುತ್ತದೆ. ಹಿರಿಯರು ನಿಮ್ಮ ಶ್ರಮವನ್ನು ಗುರುತಿಸಿ ಪ್ರಮುಖ ಕಾರ್ಯಗಳಲ್ಲಿ ಪಾಲ್ಗೊಳ್ಳಲು ಅವಕಾಶ ನೀಡಬಹುದು. ಇನ್ನೂ ಕೆಲವರಿಗೆ ಮೇಲ್ವಿಚಾರಕರಿಂದ ಜವಾಬ್ದಾರಿ ಅಥವಾ ಪ್ರೋತ್ಸಾಹ ದೊರೆಯಬಹುದು. ಸದ್ಯದ ಕೆಲಸಗಳ ಕಾಲಾವಧಿ ಪೂರೈಸುವಲ್ಲಿ ಯಶಸ್ಸು ಸಾಧ್ಯ. ಪ್ರತಿಸ್ಪರ್ಧಾತ್ಮಕ ವಾತಾವರಣದಲ್ಲಿ ನಿಮ್ಮ ತಾಕತ್ ಹಾಗೂ ತಂತ್ರಜ್ಞಾನದ ನುಡಿಮುತ್ತುಗಳನ್ನು ಬಳಸಿಕೊಳ್ಳಿ.
ಮುನ್ಸೂಚನೆಯ ಯೋಜನೆಗಳು ಇಂದು ಇಂಪ್ಲಿಮೆಂಟ್ ಆಗುವ ಸೂಚನೆ ಇದೆ. ವ್ಯಾಪಾರಸ್ಥರಿಗೆ ಇವತ್ತಿನ ದಿನ ಮಾರ್ಕೆಟಿಂಗ್, ವ್ಯಾಪಾರ ವಿಸ್ತರಣೆ, ನೂತನ ಒಪ್ಪಂದಗಳಲ್ಲಿ ಯಶಸ್ಸಿನ ಸೂಚನೆ ನೀಡುತ್ತದೆ. ಪಾಲುದಾರಿಕೆಗಳ ಬಗ್ಗೆ ಸ್ಪಷ್ಟ ನಿರ್ಧಾರ ಮತ್ತು ದಾಖಲೆ ಪತ್ರಗಳಲ್ಲಿ ಎಚ್ಚರಿಕೆಯಿಂದ ನಡೆದುಕೊಳ್ಳಿ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ ಇಂದು ಹಣಕಾಸಿನಲ್ಲಿ ಶ್ರದ್ಧೆ, ಗಂಭೀರತೆ ಮತ್ತು ಜವಾಬ್ದಾರಿತ್ವ ಅಗತ್ಯವಿದೆ. ಹೂಡಿಕೆಯಲ್ಲಿ ಸಣ್ಣ ಮುದುಕಿನಿಂದಲೂ ಲಾಭದ ಬಿತ್ತನೆ ಸಾಧ್ಯವಿದೆ. ಹಿಂದಿನ ಸಾಲ ತೀರಿಸುವ, ಲೆಕ್ಕಪತ್ರ ಶುದ್ಧೀಕರಣ ಹಾಗೂ ಬ್ಯಾಂಕ್ ವ್ಯವಹಾರಗಳಲ್ಲಿ ನಿರ್ಧಾರ ತೆಗೆದುಕೊಳ್ಳುವ ಸೂಕ್ತ ಸಮಯ. ಹಣಕಾಸಿನ ದೃಷ್ಟಿಯಿಂದ ಇಂದು ಷೇರು ಮಾರುಕಟ್ಟೆ ಅಥವಾ ಚಿನ್ನ ಬೆಳ್ಳಿ ಹೂಡಿಕೆ ತಾತ್ಕಾಲಿಕ ಲಾಭ ನೀಡಬಹುದು, ಆದರೆ ಎಚ್ಚರಿಕೆಯೇ ಪ್ರಧಾನ. ಅಪರಿಚಿತ ಜಮಾ ಯೋಜನೆಗಳ ಪ್ರಲೋಭನೆಗಳಿಗೆ ತಲೆಕೊಡಬೇಡಿ. ಇಂದು ಕುಟುಂಬದ ಸದಸ್ಯರ ಒತ್ತಡದಿಂದ ಕೆಲವು ಅನಿವಾರ್ಯ ಖರ್ಚುಗಳು ಸಂಭವಿಸಬಹುದು, ಆದ್ದರಿಂದ ಮಿತವ್ಯಯ ಪಾಲಿಸಿ. ಹಣದ ನಿರ್ವಹಣೆಗೆ ಹಿರಿಯರ ಸಲಹೆ ಪಡೆಯುವುದು ಉತ್ತಮ. ಇನ್ನು ವೀಕ್ಷಕರೇ, ಆರೋಗ್ಯದ ವಿಚಾರಕ್ಕೆ ಬಂದರೆ ಈ ದಿನ ಶರೀರ ಹಾಗೂ ಮನಸ್ಸಿನ ಚುರುಕುತನ ಇಂದಿನ ವಿಶೇಷ. ಆದರೆ ತೀವ್ರ ಚಿಂತೆ, ಕೋಪ ಅಥವಾ ಆತುರದಿಂದ ಜೀರ್ಣಕ್ರಿಯೆ ಸಮಸ್ಯೆ, ರಕ್ತದೊತ್ತಡದ ಏರುಪೇರು ಸಂಭವಿಸಬಹುದು. ಬೆಳಿಗ್ಗೆ ಉಪವಾಸ ಯೋಗ, ಧ್ಯಾನದಿಂದ ದಿನ ಪ್ರಾರಂಭಿಸುವುದರಿಂದ ಒತ್ತಡ ಕಡಿಮೆಯಾಗುತ್ತದೆ. ದೇಹವನ್ನು ಆರಾಮಕ್ಕೆ ಒಲಿಸಲು ತೈಲ ಮಸಾಜ್ ಅಥವಾ ಬೆಚ್ಚಗಿನ ನೀರಿನ ಸ್ನಾನ ಒಳಿತಾಗಬಹುದು. ಹೊಟ್ಟೆ ಮತ್ತು ಅಂಡಾಶಯ ಭಾಗದಲ್ಲಿ ಅಸ್ವಸ್ಥತೆ ಇರುವವರು ಡಾಕ್ಟರ್ರ ಸಲಹೆ ಪಡೆದುಕೊಳ್ಳಿ. ನೀರು ಹೆಚ್ಚು ಕುಡಿಯುವುದು, ಹಸಿರು ತರಕಾರಿ, ಇಂಗು, ಜೀರಿಗೆ, ಮೆಂತ್ಯೆ ಇತ್ಯಾದಿಗಳ ಬಳಕೆ ಔಷಧೀಯವಾಗಿ ಶ್ರೇಷ್ಠ. ನಿಷ್ಕ್ರಿಯ ಕುಳಿತುಕೊಳ್ಳುವ ಜೀವನ ಶೈಲಿ ನಿಮ್ಮ ಶಕ್ತಿ ನಾಶ ಮಾಡಬಹುದು, ಆದ್ದರಿಂದ ಚಲನೆ ತುಂಬಾ ಅಗತ್ಯ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ ಇಂದು ಕುಟುಂಬದಲ್ಲಿ ಭಿನ್ನಾಭಿಪ್ರಾಯಗಳ ನಿವಾರಣೆಗೆ ನಿಮಗೆ ಪಾತ್ರವಿದೆ. ಪತ್ನಿ ಪತಿಯೊಂದಿಗೆ ಅಥವಾ ಮಗದೊಡ್ಡ ಮಕ್ಕಳೊಂದಿಗೆ ಚರ್ಚೆ ನಡೆಯಬಹುದಾದ ದಿನ. ಆದರೆ ನೀವು ಪ್ರದರ್ಶಿಸುವ ಸಹನೆ, ಪ್ರೀತಿಯ ಮಾತುಗಳು ಸಂಬಂಧಗಳ ಗಂಭೀರತೆಯನ್ನು ನಿವಾರಣೆ ಮಾಡಬಲ್ಲವು. ಇತ್ತೀಚೆಗೆ ದೂರವಾಗಿದ್ದ ಸಂಬಂಧಿಕರೊಂದಿಗೆ ಸಂಪರ್ಕ ಪುನಃ ಸ್ಥಾಪನೆಗೊಂಡು ಮನಸ್ಸಿಗೆ ನಯವಾಗಬಹುದು. ಮನೆಯ ಹಿರಿಯರ ಆರೋಗ್ಯದ ಬಗ್ಗೆ ಹೆಚ್ಚಿನ ಗಮನ ಕೊಡಿ. ವೈವಾಹಿಕ ಜೀವನದಲ್ಲಿ ರೋಮಾಂಚನ, ಪ್ರೀತಿಯ ಪರಸ್ಪರತೆ, ಸಹಾನುಭೂತಿಯ ಸಂವಾದ ನಡೆಯಬಲ್ಲದು. ಅವಿವಾಹಿತರಿಗೆ ಮದುವೆಯ ಕುರಿತು ಕುಟುಂಬ ಸದಸ್ಯರಿಂದ ಚರ್ಚೆಯ ಸಾಧ್ಯತೆ. ವೀಕ್ಷಕರೇ, ವೃಶ್ಚಿಕರವರು ಇಂದಿನ ಮಂಗಳವಾರದ ಉಗ್ರ ಚೈತನ್ಯವನ್ನು ಸಮತೋಲಗೊಳಿಸಲು ಆಧ್ಯಾತ್ಮದ ಮಾರ್ಗದ ಪ್ರಾಬಲ್ಯ ಬೇಕಾಗುತ್ತದೆ. ಹನುಮಾನ್ ಆರಾಧನೆ, ಭೂಮಿ ಸ್ಪರ್ಶ ಹಾಗೂ ತಪಸ್ಸಿನಂತೆ ಧ್ಯಾನ ಶ್ರೇಷ್ಠ. ಮಂತ್ರ: ಓಂ ಅಂಜನೇಯಾಯ ವಿದ್ಮಹೇ ವಾಯುಪುತ್ರಾಯ ಧೀಮಹಿ ತನ್ನೋ ಹನುಮಾನ್ ಪ್ರಚೋದಯಾತ್. ಈ ಮಂತ್ರವನ್ನು 27, 54 ಅಥವಾ 108 ಬಾರಿ ಜಪಿಸಿ. ಪೂಜೆ: ಕೆಂಪು ಹೂವುಗಳಿಂದ ಹನುಮಾನ್ ಪೂಜೆ, ಹನುಮಂತ ದೇವಾಲಯಕ್ಕೆ ಭೇಟಿ, ತೆಂಗಿನಕಾಯಿ ತೈಲದ ದೀಪ, ಬಾಳೆಹಣ್ಣು ಅಥವಾ ತಂಬುಳ ಪಳಕೆಯಲ್ಲಿ ಹನುಮಂತನಿಗೆ ದಾನ. ಇವು ಮನಸ್ಸಿನಲ್ಲಿ ಶಾಂತಿ, ಶಕ್ತಿಯ ಪುನಃ ಸ್ಥಾಪನೆ ಹಾಗೂ ಭೀತಿಯ ನಿವಾರಣೆಗೆ ಬಹುಮೂಲ್ಯ. ಅದೃಷ್ಟದ ಸಂಖ್ಯೆ 9. ಉತ್ಸಾಹ, ಚುರುಕುತನ ಮತ್ತು ಸ್ಪಷ್ಟತೆಗಾಗಿ. ಅದೃಷ್ಟದ ಬಣ್ಣ ಗೋಧಿ ಕೆಂಪು, ಚೈತನ್ಯ, ಧೈರ್ಯ ಮತ್ತು ಬುದ್ಧಿವಂತಿಕೆಯ ಪ್ರತೀಕ. ಶುಭ ಸಮಯ ಬೆಳಗ್ಗೆ 11 ರಿಂದ ಮಧ್ಯಾಹ್ನ 1:15. ಈ ಸಮಯದಲ್ಲಿ ಯಾವುದೇ ಪ್ರಮುಖ ತೀರ್ಮಾನ, ಒಪ್ಪಂದ ಅಥವಾ ಪವಿತ್ರ ಕಾರ್ಯ ಮಾಡಿದರೆ ಫಲಕಾರಿಯಾಗುತ್ತದೆ. ಇನ್ನು ಮುಂದಿನ ರಾಶಿ ಧನುರಾಶಿ. ವೀಕ್ಷಕರೇ, ಧನುರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ಧನುರಾಶಿಯವರು ತಮ್ಮ ಉತ್ಸಾಹ, ಆತ್ಮವಿಶ್ವಾಸ ಮತ್ತು ಬಲವಾದ ಧ್ಯೇಯನಿಷ್ಠೆಯಿಂದ ಕಾರ್ಯಗಳನ್ನು ಯಶಸ್ವಿಯಾಗಿ ಮುನ್ನಡೆಸುವ ದಿನವಾಗಿದೆ. ಇಂದಿನ ಗುರುಗೃಹಸ್ಥ ಚಲನೆ ನಿಮ್ಮ ಆದರ್ಶಗಳನ್ನು ಶಕ್ತಿಯಾಗಿ ಮೂಡಿಸಬಹುದು. ಹೊಸ ಜ್ಞಾನ, ಯಾತ್ರೆ ಮತ್ತು ಸಂವಹನಕ್ಕೆ ಇದು ಶ್ರೇಷ್ಠ ಕಾಲ. ಧೈರ್ಯದಿಂದ ಹೊಸದನ್ನು ಒಪ್ಪಿಕೊಳ್ಳಲು ಸಿದ್ಧರಾಗಿ. ಇಂದಿನ ದಿನದ ಚುರುಕು ಚಟುವಟಿಕೆಗಳ ನಡುವೆ ನಿಮ್ಮ ದೃಷ್ಟಿಕೋನ ಗಂಭೀರ ಆದರೆ ಸ್ಪಷ್ಟವಾಗಿರುತ್ತದೆ. ನೀತಿ, ನ್ಯಾಯ ಮತ್ತು ಸತ್ಯತೆಯ ಕಡೆಗೆ ನಿಮ್ಮ ಒಲವು ಹೆಚ್ಚು ಇರುತ್ತದೆ. ಮುದುಕರ ಸಲಹೆ ಅಥವಾ ಗುರುವಿನ ಮಾರ್ಗದರ್ಶನ ನಿಮಗೆ ಗಾಢವಾದ ತಿಳಿವಳಿಕೆಗೆ ದಾರಿ ಮಾಡಬಹುದು. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ ಈ ದಿನ ಉದ್ಯೋಗದಲ್ಲಿ ನಿಮ್ಮ ಬುದ್ಧಿವಂತಿಕೆ ಮತ್ತು ಸಿದ್ಧತೆಯು ಉಜ್ವಲವಾಗಿ ಬೆಳಗಬಹುದು. ಅಧೀನರ ಬಳಿ ನಾಯಕತ್ವ ತೋರಿಸುವ ಅವಕಾಶ, ಹಿರಿಯರಿಂದ ಉತ್ತಮ ಪ್ರಾತಿಷ್ಠೆ ಲಭಿಸುವ ಯೋಗವಿದೆ. ಶಿಕ್ಷಣ, ಸಂಶೋಧನೆ ಅಥವಾ ಆಧ್ಯಾತ್ಮ ಕ್ಷೇತ್ರದವರ ಪಾಲಿಗೆ ಇಂದಿನ ದಿನ ಬಹುಮಾನ ಸ್ವರೂಪ. ಹೊಸ ಕೆಲಸದ ಹುಡುಕಾಟದಲ್ಲಿರುವವರಿಗೆ ಇಂದು ಉತ್ತಮ ಸಂದರ್ಶನ ಅಥವಾ ಮಾಹಿತಿ ಸಿಗುವ ಸಾಧ್ಯತೆ ಇದೆ. ನಿಮ್ಮ ಪೂರೈಕೆ ಹಾಗೂ ವೈಯಕ್ತಿಕ ಪ್ರಸ್ತುತಿಗೆ ಹೆಚ್ಚು ಆದ್ಯತೆ ನೀಡಿ. ಉದ್ಯಮಿಗಳಿಗೆ ವಿದೇಶ ವ್ಯವಹಾರ ಅಥವಾ ಹೊಸ ವಿಸ್ತರಣೆಯ ಬಗ್ಗೆ ಯೋಚನೆ ಪ್ರಾರಂಭಿಸಲು ಇದು ಸೂಕ್ತ ದಿನ. ಕೆಲವು ಧನುರಾಶಿಯವರು ತಮ್ಮ ವ್ಯಾಪಾರಕ್ಕೆ ಜ್ಞಾನಪೂರ್ಣ ಸಲಹೆಗಾರರನ್ನು ಸೇರಿಸಿಕೊಳ್ಳಬಹುದು.
ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ ಇಂದು ಹಣಕಾಸಿನಲ್ಲಿ ಸ್ಥಿತಿಶೀಲತೆ ನಿರ್ವಹಿಸಲು ಜಾಣ್ಮೆ ಹಾಗೂ ಸೂಕ್ತ ಯೋಜನೆ ಅಗತ್ಯ. ಹಿಂದಿನ ಹೂಡಿಕೆಗಳು ಇಂದಿಗೆ ಲಾಭ ನೀಡಬಹುದು. ಹಣಕಾಸು ವ್ಯವಸ್ಥೆಯಲ್ಲಿ ಅಧ್ಯಯನ ಮತ್ತು ಪ್ರಾಯೋಗಿಕ ಯೋಗ್ಯತೆ ಮುಖ್ಯವಾಗುತ್ತದೆ. ದೂರದ ವ್ಯಾಪಾರ ಅಥವಾ ಪ್ರವಾಸದಿಂದ ಲಾಭದ ಶಕುಂತಲೆ ಇದೆ. ಆದರೆ ಇಂದಿನ ದಿನ ದಾನ, ಧರ್ಮ ಅಥವಾ ಶಿಕ್ಷಣ ಸಂಬಂಧಿತ ಖರ್ಚುಗಳು ಆಗಬಹುದು. ಸಾಲ ಅಥವಾ ಸಾಲದ ಮನವಿ ಈಗ ಮುಂದೂಡುವುದು ಉತ್ತಮ. ಹಿರಿಯರ ಸಲಹೆಯ ಆಧಾರದ ಮೇಲೆ ಹಣಕಾಸು ನಿರ್ವಹಿಸಿದರೆ ಒಳ್ಳೆಯದು. ಹೊಸ ಒಪ್ಪಂದಗಳಲ್ಲಿ ಸಹಿ ಮಾಡುವ ಮೊದಲು ಎಲ್ಲ ಅಂಶಗಳನ್ನು ಚೆನ್ನಾಗಿ ಓದಿ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಇಂದು ಧನು ರಾಶಿಯವರಿಗೆ ದೀರ್ಘ ಪ್ರಯಾಣ ಅಥವಾ ದೈಹಿಕ ಚಟುವಟಿಕೆಗಳಿಂದ ಸುಸ್ತು ಕಾಣಬಹುದು. ಬೆಳಗಿನ ಜಾವ ಹಸಿವಿಲ್ಲದೆ ಆಹಾರ ಸೇವನೆ ಅಥವಾ ಮಲಿನ ಆಹಾರದಿಂದ ಅಜೀರ್ಣ ಸಮಸ್ಯೆಗಳು ಸಂಭವಿಸಬಹುದು. ಆರೋಗ್ಯಪೂರ್ಣ ಆಹಾರ ಮತ್ತು ಯೋಗಾಭ್ಯಾಸ ಪ್ರಾಮುಖ್ಯ. ಜೋನರ್ ನೋವು, ಕಂದಕ, ಕಾಲು ಸಂಬಂಧಿತ ತೊಂದರೆಗಳು ಕಂಡುಬರುವ ಸಾಧ್ಯತೆ ಇದೆ. ಆದ್ದರಿಂದ ಹೆಚ್ಚು ಕಾಲ ನಿಂತು ಕೆಲಸ ಮಾಡುವುದು ಅಥವಾ ತಪ್ಪಾದ ಹಿತ್ತಲ ಉಡುಪಿನ ಬಳಕೆ ತಪ್ಪಿಸಿ. ಮಾನಸಿಕ ನೆಮ್ಮದಿ ಕಾಪಾಡಲು ಧ್ಯಾನ, ಮಂತ್ರಜಪ ಅಥವಾ ಓದಿನಲ್ಲಿನ ತೊಡಗಿಸಿಕೊಳ್ಳುವುದು ಉತ್ತಮ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ಸಂಬಂಧದ ವಿಚಾರಕ್ಕೆ ಬಂದರೆ ಇಂದು ಧನು ರಾಶಿಯವರು ಕುಟುಂಬ ಸಂಬಂಧಗಳಲ್ಲಿ ನಿಷ್ಠೆ, ಗೌರವ ಮತ್ತು ಮನಸ್ಸಿನ ಶುದ್ಧತೆಯಿಂದ ವರ್ತಿಸುವ ಅಗತ್ಯವಿದೆ. ಹಿರಿಯರ ಮಾತಿಗೆ ಮಹತ್ವ ನೀಡಿ ಸಂಗಾತಿಯೊಂದಿಗೆ ಆತ್ಮೀಯ ವಿಚಾರಗಳು ಬಗೆಹರಿಯುವ ಯೋಗವಿದೆ. ವಿವಾಹಿತರಿಗೆ ಈ ದಿನ ಸಂವಾದ ಮತ್ತು ಸಹಬಾಳ್ವೆಯ ಹೊಸ ಮಟ್ಟವನ್ನು ತಲುಪಬಹುದು. ಸಂಸಾರದಲ್ಲಿ ಅರ್ಥಪೂರ್ಣ ನಿರ್ಧಾರಗಳ ಬಗ್ಗೆ ಚರ್ಚಿಸಲು ಇದು ಅನುಕೂಲಕರ ಸಮಯ. ಮಕ್ಕಳ ಶಿಕ್ಷಣ, ಭವಿಷ್ಯದ ಯೋಜನೆಗಳ ಬಗ್ಗೆ ಚರ್ಚೆ ನಡೆಯಬಹುದು. ಇಂದಿನ ದಿನ ಕುಟುಂಬದಲ್ಲಿ ಧರ್ಮ ಮತ್ತು ಸಂಸ್ಕೃತಿ ಕುರಿತು ಚಟುವಟಿಕೆಗಳಲ್ಲಿ ಪಾಲ್ಗೊಳ್ಳುವ ಅವಕಾಶವಿದೆ. ವೀಕ್ಷಕರೇ, ನೀವು ಮಂಗಳವಾರದ ದಿನ ಮಂಗಳನ ಪ್ರಭಾವ ಮತ್ತು ಗುರುದೇವರ ಅನುಗ್ರಹ ಎರಡರ ಸಮನ್ವಯ ದಿನ. ಇಂದು ಆಧ್ಯಾತ್ಮಿಕ ಕ್ರಿಯೆಗಳಲ್ಲಿ ತೊಡಗುವುದು ನಿಮ್ಮ ಮನಸ್ಸನ್ನು ಶಾಂತಗೊಳಿಸುತ್ತದೆ. ಗುರುಮಂದಿರದಲ್ಲಿ ಜಪ, ಧ್ಯಾನ ಅಥವಾ ಪೂಜೆ ಅತ್ಯಂತ ಫಲದಾಯಕ. ಓಂ ಬ್ರಹ್ಮನಂದಂ ಪರಮಸುಖದಂ ಕೇವಲಂ ಜ್ಞಾನಮೂರ್ತಿಂ ದ್ವಂದ್ವಾತೀತಂ ಗಗನಸದೃಶಂ ತತ್ವಮಸ್ಯಾದಿ ಲಕ್ಷ್ಯಂ ಎಂಬ ಗುರುಮಂತ್ರವನ್ನು 54 ಬಾರಿ ಜಪಿಸಿ. ಮಹಾನ್ ಗ್ರಂಥಗಳ ಓದು ಅಥವಾ ಶ್ಲೋಕ ಪಠಣದಿಂದ ಒಳಜ್ಞಾನ ಸಿದ್ಧಿಸಬಹುದು. ಬ್ರಾಹ್ಮಣರಿಗೆ ಅನ್ನದಾನ, ಮಕ್ಕಳಿಗೆ ಪುಸ್ತಕ ದಾನ ಶ್ರೇಷ್ಠ. ಅದೃಷ್ಟದ ಸಂಖ್ಯೆ 3. ಈ ಸಂಖ್ಯೆ ಗುರುಗೃಹದ ಪ್ರತೀಕ. ಜ್ಞಾನ, ಧರ್ಮ ಮತ್ತು ಸಹಾನುಭೂತಿಗೆ ಸಂಬಂಧಿಸಿದ ಶಕ್ತಿ ನೀಡುತ್ತದೆ. ಇಂದಿನ ದಿನ ಈ ಸಂಖ್ಯೆಯ ಅನ್ವಯದಲ್ಲಿ ಕಾರ್ಯಾಚರಣೆ ಶುಭ ಕಾರ್ಯ. ಅದೃಷ್ಟದ ಬಣ್ಣ ಕೇಸರಿ. ಕೇಸರಿ ಬಣ್ಣ ಇಂದು ಧೈರ್ಯ, ಶಕ್ತಿ ಮತ್ತು ಆತ್ಮವಿಶ್ವಾಸವನ್ನು ಹೆಚ್ಚಿಸುತ್ತದೆ. ಈ ಬಣ್ಣದ ಉಡುಗೆ ಅಥವಾ ಬಟ್ಟೆ ಬಳಸುವುದು ಇಂದಿಗೆ ಶುಭ. ಶುಭ ಸಮಯ ಮಧ್ಯಾಹ್ನ 12:15 ಮಧ್ಯರಾತ್ರಿ 2 ಗಂಟೆವರೆಗೆ. ಈ ಸಮಯದಲ್ಲಿ ವಾಣಿಜ್ಯ, ಆಧ್ಯಾತ್ಮ ಅಥವಾ ಗಂಭೀರ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದು ಉತ್ತಮ ಫಲ ನೀಡುತ್ತದೆ. ಕಾರ್ಯಕ್ಷಮತೆ ಮತ್ತು ಸ್ಪಷ್ಟತೆ ಇಷ್ಟು ಹೊತ್ತಿನಲ್ಲಿ ಹೆಚ್ಚು ಇರುತ್ತದೆ. ಇನ್ನು ಮುಂದಿನ ರಾಶಿ ಮಕರ ರಾಶಿ. ವೀಕ್ಷಕರೇ, ಮಕರ ರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ ಇಂದು ಮಕರ ರಾಶಿಯವರು ಶಿಸ್ತಿನೊಂದಿಗೆ ತೀವ್ರ ಆತ್ಮಪರಿಶೀಲನೆ ಮತ್ತು ಗಂಭೀರ ಚಿಂತನೆಗೆ ಒಳಗಾಗುವ ದಿನವಾಗಿದೆ. ಶನಿಯ ಪ್ರಭಾವವಿರುವ ಈ ರಾಶಿಗೆ ಇಂದಿನ ಮಂಗಳವಾರ ಮಂಗಳನ ಉಗ್ರ ಚಲನೆ ಸಹಜವಾಗಿ ಕೆಲವು ಆಂತರಿಕ ಸಂಘರ್ಷಗಳಿಗೆ ಕಾರಣವಾಗಬಹುದು. ಆದರೆ ನಿಮ್ಮ ನಿಸ್ಸೀಮ ಧೈರ್ಯ, ನಿರ್ಧಾರ ಶಕ್ತಿ ಮತ್ತು ಸಮಯ ಪಾಲನೆಯು ನಿಮ್ಮ ಶಕ್ತಿಶಾಲಿ ಅಸ್ತ್ರಗಳು. ಇಂದಿನ ದಿನವು ನಿಮ್ಮ ಜೀವನದ ಹಲವು ಕ್ಷೇತ್ರಗಳಲ್ಲಿ ಶ್ರೇಯಸ್ಸು ಸಾಧಿಸಲು ಒಳಗೊಳ್ಳುವ ಗಂಭೀರವಾದ ಪಾಠಗಳನ್ನು ಕಲಿಯಲು ಸಹಕಾರಿಯಾಗಬಹುದು. ಕೆಲವರಿಗಿತ್ತೆಂದರೆ ಇತ್ತೀಚೆಗೆ ಎದುರಾದ ಸಂಕಷ್ಟಗಳಿಗೆ ಸಮಾಧಾನ ಅಥವಾ ಪರಿಹಾರ ದೊರೆಯುವ ಸಾಧ್ಯತೆ ಇದೆ. ನಿಮ್ಮ ಶ್ರಮ ಮತ್ತು ನಿಷ್ಠೆಗೆ ಫಲ ಸಿಗುವ ತಿರುವುಗಳ ದಿನವಿದು. ಹಳೆಯ ಕೆಲಸಗಳನ್ನು ಪೂರ್ಣಗೊಳಿಸಲು, ಸ್ತಬ್ಧಗೊಂಡ ಯೋಜನೆಗಳನ್ನು ಪುನಶ್ಚೇತನಗೊಳಿಸಲು ಮತ್ತು ಹೊಸದನ್ನು ಆರಂಭಿಸಲು ಇದು ಪ್ರಬಲವಾದ ಸಮಯ. ತಾಳ್ಮೆಯಿಂದ ವಿಶ್ಲೇಷಣಾತ್ಮಕವಾಗಿ ನಡೆದುಕೊಳ್ಳಿ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ ಇಂದಿನ ದಿನ ಉದ್ಯೋಗ ಕ್ಷೇತ್ರದಲ್ಲಿ ನಿಮ್ಮ ಶ್ರಮ ಮತ್ತು ಪ್ರಾಮಾಣಿಕತೆಗೆ ಫಲ ಸಿಗುವ ಸೂಚನೆಗಳಿವೆ. ಮೇಲಧಿಕಾರಿಗಳ ಗಮನ ಮತ್ತು ಮೆಚ್ಚುಗೆ ನಿಮ್ಮತ್ತ ತಿರುಗಬಹುದು. ನಿರ್ವಹಣಾ ಅಥವಾ ನಿರ್ಧಾರಾತ್ಮಕ ಸ್ಥಾನದಲ್ಲಿರುವವರಿಗೆ ಮಹತ್ವದ ತೀರ್ಮಾನಗಳನ್ನು ತೆಗೆದುಕೊಳ್ಳುವ ಅವಕಾಶಗಳು ಬಂದು ಬರಬಹುದು. ಕೆಲವರ ಕೆಲಸ ಸ್ಥಳದಲ್ಲಿ ಹಠಾತ್ ಬದಲಾವಣೆ, ಅಂತರ್ಗತ ವಿಮರ್ಶೆ ಅಥವಾ ಹೊಸ ನಿಯಮಗಳ ಜಾರಿಗೆ ಸಿದ್ಧರಿರಬೇಕು. ಈ ಪರಿಸ್ಥಿತಿಯನ್ನು ನಿವಾರಣೆಗೆ ಶಿಸ್ತು ಮತ್ತು ಜಾಣ್ಮೆಯಿಂದ ಸ್ಪಂದನೆ ಅಗತ್ಯ. ಹೊಸ ಉದ್ಯೋಗ ಹುಡುಕುತ್ತಿರುವವರು ಇಂದು ಕೆಲವು ಉತ್ತಮ ಜಾಲತಾಣಗಳು ಅಥವಾ ಸಂಪರ್ಕಗಳ ಮೂಲಕ ಸಂದರ್ಶನದ ಸಾಧ್ಯತೆ ಕಂಡುಬರಬಹುದು. ಸ್ವಯಂ ಪ್ರೇರಣೆಯಿಂದ ಪುನಜೀವಿತಗೊಂಡ ದೃಷ್ಟಿಕೋನ ನಿಮಗೆ ಮುನ್ನಡೆಗಲು ಪ್ರೇರಣೆ ನೀಡುತ್ತದೆ.
ವ್ಯಾಪಾರಿಗಳಿಗೆ ಇಂದು ವ್ಯವಹಾರಿಕ ಕಟ್ಟಕಡೆಯ ಲೆಕ್ಕಪತ್ರ ಪರಿಶೀಲನೆ, ಪಾಲುದಾರರೊಂದಿಗೆ ನಿಖರ ಸಂವಾದ ಅಥವಾ ಕಡಿಮೆ ಲಾಭದ ವಹಿವಾಟುಗಳಲ್ಲಿ ಬದಲಾವಣೆಗೆ ಯೋಚನೆ ಅಗತ್ಯ. ಹೊಸ ಒಪ್ಪಂದಗಳಿಗೆ ಸಹಿ ಮಾಡುವ ಮುನ್ನ ಎಲ್ಲಾ ವಿಧಿವಿಧಾನಗಳನ್ನು ಪುನಃಪರಿಶೀಲಿಸಿ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ ಇಂದಿನ ದಿನ ಹಣಕಾಸು ನಿರ್ವಹಣೆಯಲ್ಲಿ ಜವಾಬ್ದಾರಿಯೂ ಮತ್ತು ಅನುಭವವೂ ಬಹುಮುಖ್ಯ. ನಿರೀಕ್ಷಿತ ವೆಚ್ಚಗಳಿಗೆ ಮೀರಿ ಅನಿರೀಕ್ಷಿತ ಖರ್ಚುಗಳು, ವಿಶಿಷ್ಟವಾಗಿ ಆರೋಗ್ಯ, ವಾಹನ ಅಥವಾ ಮನೆ ಸಂಬಂಧಿತ ಸಂಭವಿಸಬಹುದು. ಆದ್ದರಿಂದ ಹಣಕಾಸು ಮೇಲ್ವಿಚಾರಣೆಯಲ್ಲಿ ಕಠಿಣ ನಿಗಾ ಅಗತ್ಯ. ಹಿಂದಿನ ಲಾಭದಾಯಕ ಹೂಡಿಕೆಗಳು ಫಲ ನೀಡಬಹುದು. ಷೇರು, ಆಸ್ತಿ ಅಥವಾ ಬ್ಯಾಂಕ್ ನಿಕ್ಷೇಪದ ಬಂಡವಾಳ ಮರುಮೌಲ್ಯಮಾಪನ ಮಾಡುವುದು ಸೂಕ್ತ. ಹೊಸ ಹೂಡಿಕೆಗಳ ಬಗ್ಗೆ ತೀರ್ಮಾನ ಮಾಡುವ ಮುನ್ನ ಜಾಣ್ಮೆಯ ಸಲಹೆ ಪಡೆಯಿರಿ. ಈ ದಿನ ಧರ್ಮ, ದಾನ ಅಥವಾ ಕುಟುಂಬ ಸದಸ್ಯರ ವಿಶೇಷ ಒತ್ತಾಯದ ಮೇಲೆ ಖರ್ಚು ಮಾಡುವ ಸಾಧ್ಯತೆ ಇದೆ, ಆದರೆ ಅವು ಮಾನಸಿಕ ಸಂತೋಷ ಮತ್ತು ಆತ್ಮತೃಪ್ತಿಗೆ ಕಾರಣವಾಗಬಹುದು. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಇವತ್ತು ಶರೀರದಲ್ಲಿ ಸುತ್ತು, ತಲೆನೋವು, ಬೆನ್ನು ನೋವು ಅಥವಾ ಸ್ನಾಯುಜಾಲದ ಬಿಗಿತದ ತೊಂದರೆಗಳು ಕಾಣಿಸಬಹುದು. ಇಂದು ಆರೋಗ್ಯದ ಕಡೆ ಅಲಕ್ಷ್ಯ ವಿಪರೀತ ಪರಿಣಾಮಗಳನ್ನು ಉಂಟುಮಾಡಬಹುದು. ನಿದ್ರೆ, ಆಹಾರ ಮತ್ತು ನೀರಿನ ಸೇವನೆ ನಿಯಮಿತವಾಗಿರಲಿ. ವಾತಾವರಣದಲ್ಲಿ ಬದಲಾವಣೆ, ಬಿಸಿಲಿನಲ್ಲಿ ಹೆಚ್ಚು ಕಾಲ ತಂಗುವುದು ಅಥವಾ ತೂಕದ ಕೆಲಸದಿಂದ ದೇಹದಲ್ಲಿ ಶಕ್ತಿಹೀನತೆ ಉಂಟಾಗಬಹುದು. ನೀರು ಕುಡಿಯುವುದು, ಹಣ್ಣುಗಳ ಸೇವನೆ ಮತ್ತು ಪ್ರಾಣಾಯಾಮವನ್ನೊಳಗೊಂಡ ಹಗುರವಾದ ಯೋಗಾಭ್ಯಾಸ ಈ ಶನಿವಾರದಿಂದಲೇ ಆರಂಭಿಸಿ. ಮಾನಸಿಕವಾಗಿ ಕೆಲವರು ನೊಂದು ಹೋಗುವ ಆತ್ಮಸ್ಥಿತಿಯನ್ನು ಎದುರಿಸಬಹುದು. ಆದ್ದರಿಂದ ಸ್ನೇಹಿತರು ಅಥವಾ ಕುಟುಂಬದೊಂದಿಗೆ ಮಾತನಾಡುವುದು, ಭಾವನಾತ್ಮಕ ಹಂಚಿಕೆ ಮಹತ್ವದ್ದಾಗಿರುತ್ತದೆ. ಔಷಧೀಯ ಸ್ನಾನ ಅಥವಾ ಸ್ನಾನಪೂರ್ಣ ಶಾಂತಿಯ ಮಂತ್ರಜಪದಿಂದ ಶ್ರೇಷ್ಠ ತಾತ್ಕಾಲಿಕ ಪರಿಹಾರ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ಸಂಬಂಧದ ವಿಚಾರಕ್ಕೆ ಬಂದರೆ ಈ ದಿನ ಕುಟುಂಬದಲ್ಲಿ ಇಂದು ಕೆಲವೊಂದು ಗಂಭೀರ ಮಾತುಕತೆಗಳು ನಡೆಯಬಹುದು. ಹಳೆಯ ವಿಷಯಗಳ ಬಗೆಗೆ ಪುನಃ ಚರ್ಚೆ ಅಥವಾ ಬಿಕ್ಕಟ್ಟುಗಳ ನಿವಾರಣೆಯ ಬಗ್ಗೆ ಪ್ರಾಮಾಣಿಕ ಸಮಾಲೋಚನೆ ಸಾಧ್ಯ. ನಿಮ್ಮ ಶ್ರದ್ಧೆ ಮತ್ತು ಶಾಂತ ಮಾತು ಇದನ್ನು ನಯಗೊಳಿಸಬಲ್ಲದು. ಪತ್ನಿ ಪತಿಯೊಂದಿಗೆ ಸಮಾಲೋಚನೆ ಮತ್ತು ಆಪ್ತ ಬಾಂಧವ್ಯದ ಸಮಯ. ಸಂಗಾತಿಯ ಅಭಿಪ್ರಾಯಗಳಿಗೆ ಗೌರವ ಕೊಡುವುದು ಸಂಬಂಧವನ್ನು ಮತ್ತಷ್ಟು ಗಾಢಗೊಳಿಸಬಲ್ಲದು. ಮಕ್ಕಳ ವಿದ್ಯಾಭ್ಯಾಸ, ಅಡುಗೆ ವ್ಯವಸ್ಥೆ, ಹಿರಿಯರ ಆರೋಗ್ಯ ಅಥವಾ ಮನೆಪಾಠದ ಬಗ್ಗೆ ನಿಗದಿತ ಯೋಜನೆ ರೂಪಿಸಬೇಕು. ಕೆಲವು ಮಕರ ರಾಶಿಯವರು ತಮ್ಮ ಕುಟುಂಬದ ಇತಿಹಾಸ ಅಥವಾ ಸಂಸ್ಕೃತಿಯ ವಿಚಾರದಲ್ಲಿ ಹೊಸ ತತ್ವಜ್ಞಾನ ಪಡೆಯಬಹುದು. ವೀಕ್ಷಕರೇ, ನೀವು ಈ ದಿನ ಶನಿಗ್ರಹನ ಪ್ರಭಾವ ಹಾಗೂ ಮಂಗಳವಾರದ ಕಾರ್ಯಶಕ್ತಿ ಇಬ್ಬರ ಸಮತೋಲನ ಸಾಧಿಸುವುದು ಅತ್ಯಂತ ಮುಖ್ಯ. ಇದು ಆಧ್ಯಾತ್ಮಿಕ ಶಾಂತಿಯ ಮೂಲಕ ಮಾತ್ರ ಸಾಧ್ಯ. ಮಂತ್ರಜಪ, ದೇವಾಲಯದ ದರ್ಶನ ಅಥವಾ ತಪಸ್ಸಿನ ಸಂಕಲ್ಪ ಮಾಡುವುದು ಇಂದಿಗೆ ಶ್ರೇಷ್ಠ. ಓಂ ನೀಲಾಂಜನ ಸಮಾಭಾಸಂ ರವಿಪುತ್ರಂ ಯಮಾಗ್ರಜಂ ಛಾಯಾ ಮಾರ್ತಾಂಡ ಸಂಭೂತಂ ತಂ ನಮಾಮಿ ಶನೈಶ್ಚರಂ ಎಂಬ ಶನಿ ಮಂತ್ರವನ್ನು 27 ಅಥವಾ 54 ಬಾರಿ ಪಠಿಸುವುದು ಶನಿಗ್ರಹಣ ದೋಷ ನಿವಾರಣೆಗೆ ಸಹಕಾರಿ. ಉಪಾಯಗಳು: ಕಪ್ಪು ಬಟ್ಟೆ ಅಥವಾ ಎಳ್ಳಿನ ಎಣ್ಣೆ ದೀಪ ಶನಿಗೆ ಅರ್ಪಿಸಿ. ಮೂಡಲ ನೆಲದ ಬಟ್ಟೆ, ಆಹಾರ ಅಥವಾ ಹಣವನ್ನು ಕೆಲಸದವರಿಗೋಸ್ಕರ ದಾನ ಮಾಡಿ. ಶನಿ ದೇವರ ಸನ್ನಿಧಿಯಲ್ಲಿ ಕಪ್ಪು ಹೂವಿನ ಮಾಲೆ ಸಮರ್ಪಿಸಿ. ಅದೃಷ್ಟದ ಸಂಖ್ಯೆ 8. ಶನಿಗ್ರಹಣ ಶಕ್ತಿ ಪ್ರತೀಕ. ಇದು ಕಠಿಣ ಪರಿಶ್ರಮ, ನಿಯಮ ಹಾಗೂ ಪಠ್ಯದ ಸಂಕೀರ್ಣತೆಗಳನ್ನು ತಾಳುವ ಸಾಮರ್ಥ್ಯವನ್ನು ಸೂಚಿಸುತ್ತದೆ. ಇಂದು ಈ ಸಂಖ್ಯೆಯ ಆಧಾರದ ಮೇಲೆ ಕಾರ್ಯಸಾಧನೆ ಶುಭಕರ. ಅದೃಷ್ಟದ ಬಣ್ಣ ಗಾಢ ನೀಲಿ. ಇದು ಆತ್ಮವಿಶ್ವಾಸ, ಶಾಂತಿ, ಗಂಭೀರತೆ ಹಾಗೂ ಗುರಿಯ ಕಡೆ ನಡೆಸುವ ಶಕ್ತಿಯ ಬಣ್ಣ. ಗಾಢ ನೀಲಿ ಬಟ್ಟೆ ಅಥವಾ ನೇವಿ ಬ್ಲೂ ನ್ಯಾನೋ ಉಪಯೋಗಿಸಬಹುದು. ಶುಭ ಸಮಯ ಬೆಳಗ್ಗೆ 10:30 ರಿಂದ ಮಧ್ಯಾಹ್ನ 12:55 ರವರೆಗೆ. ಈ ಸಮಯದಲ್ಲಿ ಆರ್ಥಿಕ ನಿರ್ಧಾರಗಳು, ಕಚೇರಿ ಮಾತುಕತೆಗಳು, ಗೃಹ ಸಂಬಂಧಿತ ಸಭೆಗಳು ಅಥವಾ ಆಧ್ಯಾತ್ಮಿಕ ಚಟುವಟಿಕೆಗಳು ಉತ್ತಮ ಫಲ ನೀಡಬಹುದು. ಇನ್ನು ಮುಂದಿನ ರಾಶಿ ಕುಂಭರಾಶಿ. ವೀಕ್ಷಕರೇ, ಕುಂಭರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ನಿಮ್ಮ ಅಂತಚೇತನ ಪ್ರಬಲವಾಗಿರುತ್ತದೆ. ಗುರು, ಶನಿ ಮತ್ತು ರಾಹು ಗ್ರಹಗಳ ಸಂಯೋಜನೆಯು ಮಾನಸಿಕ ಪ್ರಬುದ್ಧತೆ ಮತ್ತು ಆಧ್ಯಾತ್ಮಿಕ ಚಟುವಟಿಕೆಗಳತ್ತ ದಾರಿ ತೋರಿಸುತ್ತವೆ. ಆದಾಗ್ಯೂ ಕೆಲವು ಮುಜುಗರದ, ಗೊಂದಲದ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಕಾದ ಸಮಯವಿದು. ಇದು ಪರೀಕ್ಷೆಯ ದಿನ, ಆದರೆ ನಿಮ್ಮ ವಿವೇಕ ಬುದ್ಧಿ ಮತ್ತು ನಿಖರ ವಿಶ್ಲೇಷಣಾ ಶಕ್ತಿ ನಿಮ್ಮ ದಾರಿ ತೋರಿಸಬಲ್ಲದು. ಇಂದಿನ ದಿನ ನಿಮ್ಮ ನೈಜ ಸ್ವಭಾವದ ಪ್ರತಿಭೆಯನ್ನು ಹೊರಬರಿಸಲು ಉತ್ತಮ ಅವಕಾಶ ಒದಗಿಸುತ್ತದೆ. ಹೊಸ ಪರಿಚಯಗಳು, ಬೌದ್ಧಿಕ ಚಟುವಟಿಕೆಗಳು ಹಾಗೂ ಸಾಮಾಜಿಕ ಸಕ್ರಿಯತೆ ಇವುಗಳಲ್ಲಿ ಭಾಗವಹಿಸುವ ಅವಕಾಶವಿದೆ. ನಿಮ್ಮ ಮಾತುಗಳಲ್ಲಿ ಗಂಭೀರತೆ ಮತ್ತು ಚಾತುರ್ಯ ಬೆಳೆಯುವ ದಿನವೂ ಇದಾಗಿದೆ. ಇದು ವೈಯಕ್ತಿಕ ಬೆಳವಣಿಗೆಯೊಂದಿಗೆ ಸಜ್ಜು, ಗುರಿಯ ಮೇಲಿನ ಕೇಂದ್ರೀಕರಣ ಮತ್ತು ಸೃಜನಶೀಲತೆಗೆ ಮುನ್ನಡೆ ನೀಡುವ ದಿನ.
ಆದರೆ ಇತ್ತೀಚಿನ ನಿರ್ಧಾರಗಳು ಸ್ವಲ್ಪ ಕುಂತಲಾದ ಅನುಭವವನ್ನು ನೀಡಬಹುದು. ಹಾಗಾಗಿ ಆತುರದ ತೀರ್ಮಾನಗಳನ್ನು ತಪ್ಪಿಸಿ. ವೀಕ್ಷಕರೇ, ನಿಮ್ಮ ಕೆಲಸದ ವಿಷಯದಲ್ಲಿ ಇಂದಿನ ದಿವಸ, ವೃತ್ತಿಪರ ಬದುಕಿನಲ್ಲಿ ಇಂದಿನ ದಿನ ಸ್ವಲ್ಪ ಗೊಂದಲದ, ಅಷ್ಟೇ ಅಲ್ಲದೆ ಒತ್ತಡದ ದಿನವಿರಬಹುದು. ಯೋಜಿತ ಕಾರ್ಯಗಳು ನಿರೀಕ್ಷಿತ ರೀತಿಯಲ್ಲಿ ನಡೆಯದೆ ವಿಳಂಬವಾಗಬಹುದು. ಸಹೋದ್ಯೋಗಿಗಳಿಂದ ಉತ್ತಮ ಬೆಂಬಲ ದೊರೆಯದಿರುವ ಸಾಧ್ಯತೆಗಳಿವೆ, ಆದರೂ ನಿಮ್ಮ ಬುದ್ಧಿಮತ್ತೆಯಿಂದ ಸಮಸ್ಯೆಗಳನ್ನು ಪೂರೈಸಬಹುದು. ಇತ್ತೀಚೆಗೆ ನೀವು ಪ್ರಾರಂಭಿಸಿರುವ ಯೋಜನೆಗಳು ಇಂದು ಪ್ರಗತಿಯ ಹಂತಕ್ಕೆ ಬರುವ ಸಾಧ್ಯತೆಗಳಿವೆ. ಯಾವುದೇ ಡಾಕ್ಯುಮೆಂಟ್ ಸಹಿ ಮಾಡುವ ಮುನ್ನ 2-3 ಬಾರಿ ಪರಿಶೀಲನೆ ಮಾಡುವುದು ಸೂಕ್ತ. ಕೆಲಸದ ಸ್ಥಳದಲ್ಲಿ ಗೋಷ್ಠಿಗಳು ಅಥವಾ ವಿಚಾರ ವಿನಿಮಯಗಳ ಮೂಲಕ ಹೊಸ ಸಂಧಿಗಳು ಪ್ರಾರಂಭವಾಗಬಹುದು. ಇತ್ತೀಚೆಗಿನ ತಂತ್ರಜ್ಞಾನ, ನವೀನ ಅಧ್ಯಯನ ಅಥವಾ ತರಬೇತಿಗೆ ಸಂಬಂಧಿಸಿದ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವ ಅವಕಾಶವಿದೆ. ವಿದ್ಯಾರ್ಥಿಗಳು ಅಥವಾ ಹುದ್ದೆ ಬದಲಾಗುತ್ತಿರುವವರು ಇಂದು ಹೆಚ್ಚು ಎಚ್ಚರಿಕೆಯಿಂದ ನಡೆದುಕೊಳ್ಳಬೇಕು. ಇನ್ನು ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರವಾಗಿ, ಇಂದು ಹಣಕಾಸಿನ ವಿಷಯಗಳಲ್ಲಿ ಗಂಭೀರ ಬದಲಾವಣೆಗಳನ್ನು ಪರಿಗಣಿಸುವ ಕಾಲವದು. ಆದಾಯದ ಮೂಲವೊಂದರ ಮೇಲೆ ಅವಲಂಬಿಸದೆ ಬದಲಿ ಮಾರ್ಗಗಳನ್ನು ಪರಿಶೀಲಿಸಿ. ಹಳೆಯ ಸಾಲದ ತೊಂದರೆ ಅಥವಾ ಬಂಡವಾಳ ಹೂಡಿಕೆಗೆ ಸಂಬಂಧಿಸಿದ ಚಿಂತೆಗಳು ನಿಮ್ಮನ್ನು ಸ್ವಲ್ಪ ತಲೆಕೆಡಿಸಬಹುದು. ವಿಶ್ವಾಸಾರ್ಹ ಹಣಕಾಸು ಸಲಹೆಗಾರರೊಂದಿಗೆ ಸಮಾಲೋಚನೆ ಮಾಡಿ. ಮಿತ್ರರ ಸಹಾಯದಿಂದ ನಿವೃತ್ತಿ ಯೋಜನೆ ಅಥವಾ ಉಳಿತಾಯದ ದಾರಿಯಲ್ಲಿ ಹೊಸ ಆರಂಭ ಸಾಧ್ಯ. ಆಸ್ತಿಯ ಖರೀದಿ ಅಥವಾ ಮಾರಾಟ ಸಂಬಂಧಿತ ನಿರ್ಧಾರಗಳು ಇಂದು ತೀರ್ಮಾನಕ್ಕೆ ಬರಬಹುದು, ಆದರೆ ಕಾನೂನುಪರ ಪರಿಶೀಲನೆಯ ನಂತರ ಮಾತ್ರ ಮುಂದುವರಿಯಿರಿ. ವ್ಯವಹಾರಿಗಳಿಗೆ ಇಂದು ಕೆಲವು ಚುಕ್ಕಾಣಿ ತಿದ್ದುಪಡಿ ಮಾಡುವ ಸಂದರ್ಭ. ಹೊಸ ಪಾಲುದಾರಿಕೆ, ವಿತರಕರ ಜೊತೆಗಿನ ಒಪ್ಪಂದ ಅಥವಾ ಸರಕು ಸರಬರಾಜಿನಲ್ಲಿ ಬದಲಾವಣೆಗಳು ಲಾಭಕಾರಿಯಾಗಬಹುದು. ಮತ್ತೆ ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ, ಇಂದು ದೇಹದ ಉಜ್ಜುವ ಸ್ಥಿತಿಗೆ ಕಾರಣವಾಗುವ ಅಂಶಗಳಾದ ನಿದ್ರಾಭಾವ, ಮನೋಭಾರ, ಕಣ್ಣುಗಳ ಒತ್ತಡ ಮತ್ತು ಹೊಟ್ಟೆಯ ತೊಂದರೆಗಳು ಮುಂಜಾನೆ ಅಥವಾ ಸಂಜೆ ವೇಳೆಗೆ ಕಾಣಿಸಿಕೊಳ್ಳಬಹುದು. ಲಘು ತಲೆನೋವು ಅಥವಾ ನಿದ್ರಾಹೀನತೆ ಕೂಡ ಸಾಧ್ಯ. ಈ ರಾಶಿಗೆ ಸಂವೇದನಾಶೀಲ ನಸಗಳು ಮತ್ತು ನರ ವ್ಯವಸ್ಥೆ ಹೆಚ್ಚು ಪ್ರಭಾವಿತವಾಗುವ ಸಾಧ್ಯತೆ ಇರುತ್ತದೆ. ಹಾಗಾಗಿ ಮಿತಾಹಾರ, ಸರಿಯಾದ ವಿಶ್ರಾಂತಿ ಮತ್ತು ಧ್ಯಾನದ ಅಭ್ಯಾಸ ನಿಮ್ಮ ದೈನಂದಿನ ಕಾರ್ಯಕ್ರಮದಲ್ಲಿ ಸೇರಿಸಿ. ಪ್ರಾತಃ ಕಾಲದ ನಡಿಗೆ ಅಥವಾ ಹಗುರ ಯೋಗ ಅಭ್ಯಾಸದಿಂದ ಇಂದಿನ ಆರೋಗ್ಯ ಸುಧಾರಣೆಯಾಗಲಿದೆ. ನೀರಿನ ಸೇವನೆ ಹೆಚ್ಚಿಸಿ. ಡಿಜಿಟಲ್ ಪರದೆಗಳ ಬಳಕೆಯನ್ನು ಕಡಿಮೆ ಮಾಡಿ. ಸಮಯ ತಪ್ಪದೆ ಆರೋಗ್ಯ ತಪಾಸಣೆ ಮಾಡಿಸಿಕೊಳ್ಳಿ. ಇನ್ನು ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ, ಇಂದು ಕುಟುಂಬದಲ್ಲಿ ಪ್ರಾಮಾಣಿಕ ಚರ್ಚೆಗಳ ದಿನವಾಗಬಹುದು. ಹಿಂದಿನ ಕೆಲ ಮನದೋಖಗಳು ನಿವಾರಣೆಗೆ ಬರುವ ಸೂಚನೆ ಇದೆ. ನಿಮ್ಮ ಮಾತುಗಳಲ್ಲಿ ಉಷ್ಣತೆ ಇರುವುದರಿಂದ ಅಹಂಕಾರದಿಂದ ದೂರವಿರಿ. ಬದಲಿಗೆ ಸೌಮ್ಯ ಶೈಲಿ ಉಪಯೋಗಿಸಿ. ಪತಿ ಪತ್ನಿ ನಡುವೆ ಸುಖಮಯ ಸಮಾಲೋಚನೆಯ ಮೂಲಕ ಸಂಬಂಧ ಹೆಚ್ಚು ನಿಕಟವಾಗಬಹುದು. ತಮ್ಮ ಅಭಿಪ್ರಾಯಗಳನ್ನು ಮಿತವಾಗಿ ಆದರೆ ಸ್ಪಷ್ಟವಾಗಿ ವ್ಯಕ್ತಪಡಿಸಿ. ಮಕ್ಕಳ ವಿದ್ಯಾಭ್ಯಾಸ, ಹಿರಿಯರ ಆರೈಕೆ ಅಥವಾ ಮನೆ ಸಂಬಂಧಿತ ಯೋಜನೆಗಳ ಬಗ್ಗೆ ಇಂದು ಸಮಯ ಮೀಸಲಿಡಿ. ಕುಟುಂಬ ಸಭೆ ಅಥವಾ ಒಟ್ಟುಗೂಡಿದ ಊಟ ಕುಟುಂಬ ಬಾಂಧವ್ಯವನ್ನು ಮರುಬಲಗೊಳಿಸಲಿದೆ. ಸ್ನೇಹಿತರಿಂದ ಅತಿಥಿತ್ವ ಅಥವಾ ಹೊಸ ಪರಿಚಯದಿಂದ ಭವಿಷ್ಯದಲ್ಲಿ ಒಳ್ಳೆಯ ಬೆಳವಣಿಗೆಗೆ ಕಾರಣವಾಗಬಹುದು. ವೀಕ್ಷಕರೇ, ಕುಂಭರಾಶಿಯವರು ಇಂದು ಧ್ಯಾನ ಮತ್ತು ಆಧ್ಯಾತ್ಮಿಕ ಪರಿಶುದ್ಧತೆಯ ಕಡೆ ಹೆಚ್ಚು ಆಕರ್ಷಿತರಾಗುತ್ತಾರೆ. ಗುರುಗ್ರಹನ ಪ್ರಭಾವದಿಂದ ಧರ್ಮಕರ್ಮದ ಉತ್ಸಾಹ ಹೆಚ್ಚಾಗುವುದು. ದೇವಾಲಯಕ್ಕೆ ಭೇಟಿ, ಗೀತಾ ಪಠಣ ಅಥವಾ ದಾನ ಕಾರ್ಯ ಶುಭದಾಯಕ. ಓಂ ವೃಷಪತಯೇ ನಮಃ ಎಂಬ ಗುರುಮಂತ್ರವನ್ನು 108 ಬಾರಿ ಜಪಿಸಿದರೆ ಗುರುದೋಷ ನಿವಾರಣೆ ಆಗಲಿದೆ. ಹೆಚ್ಚಿನ ಫಲಕ್ಕಾಗಿ ಬೆಳಿಗ್ಗೆ ಹಳದಿ ಬಟ್ಟೆ ಧರಿಸಿ ಪೂಜೆ ಸಲ್ಲಿಸಿ. ಇಂದು ತೀರ್ಥಕ್ಷೇತ್ರ ಅಥವಾ ಗುರುಸ್ಥಾನಕ್ಕೆ ಭೇಟಿ ಕೊಡುವುದು ಅಥವಾ ಗುರು ಶಿಷ್ಯ ಸಂವಾದದಲ್ಲಿ ಭಾಗವಹಿಸುವುದು ನಿಮಗೆ ಒಳಿತನ್ನು ತರುತ್ತದೆ. ಉಪಾಯಗಳು: ಹಳದಿ ಬಟ್ಟೆ ಅಥವಾ ಹಾಲು ನೀಡುವುದು ಪುಣ್ಯಕರ. ಗುರು ಸಾನ್ನಿಧ್ಯದಲ್ಲಿ ದೀಪ ಬೆಳಗಿಸಿ. ವಿದ್ಯಾರ್ಥಿಗಳು ಗುರುಗಳನ್ನು ನಮಿಸಿ ಶುಭಾಶೀರ್ವಾದ ಪಡೆಯಲಿ. ಅದೃಷ್ಟದ ಸಂಖ್ಯೆ 3. ಗುರುಗ್ರಹದ ಸಂಕೇತ ಬುದ್ಧಿವಂತಿಕೆ, ಸಮಂಜಸತೆ ಮತ್ತು ಮಾರ್ಗದರ್ಶನಕ್ಕೆ ಅನುಕೂಲವಾಗುತ್ತದೆ. ಈ ಸಂಖ್ಯೆಯ ಸಮೀಪ ಇರುವ ಸಮಯ ಅಥವಾ ದಿನಾಂಕದಲ್ಲಿ ಕಾರ್ಯಾರಂಭ ಶುಭದಾಯಕ. ಅದೃಷ್ಟದ ಬಣ್ಣ ಹಳದಿ, ಜ್ಞಾನ, ಶುದ್ಧತೆ ಮತ್ತು ಆಶಾವಾದದ ಸಂಕೇತ. ಹಳದಿ ಬಟ್ಟೆ, ಲೇಪನ ಅಥವಾ ಹಳದಿ ಹೂವಿನ ಬಳಕೆ ಇಂದು ಧನಾತ್ಮಕ ಶಕ್ತಿಯನ್ನು ಸೆಳೆಯುತ್ತದೆ. ಶುಭ ಸಮಯ: ಬೆಳಗ್ಗೆ 9:55 ರಿಂದ ಮಧ್ಯಾಹ್ನ 12:25 ಈ ಸಮಯದಲ್ಲಿ ಅರ್ಜಿಗಳನ್ನು ಸಲ್ಲಿಸುವುದು, ಹೂಡಿಕೆ ನಿರ್ಧಾರ ಅಥವಾ ಪೂಜಾ ಕಾರ್ಯಗಳು ಅತ್ಯಂತ ಶ್ರೇಷ್ಠ ಫಲ ನೀಡಲಿವೆ. ಇನ್ನು ಮುಂದಿನ ರಾಶಿ ಮೀನರಾಶಿ. ವೀಕ್ಷಕರೇ, ಮೀನರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ,
ಇಂದು ನಿಮ್ಮನ್ನು ಸುತ್ತುವರಿದ ಪ್ರಪಂಚವು ನವನವೀನ ಅವಕಾಶಗಳನ್ನು ಹಾಗೂ ಸವಾಲುಗಳನ್ನು ಒದಗಿಸಲಿದೆ. ನಿಮ್ಮ ಕಲ್ಪನಾ ಶಕ್ತಿ, ಸೃಜನಶೀಲತೆ ಮತ್ತು ಕಲೆಯ ಹವ್ಯಾಸಗಳು ನೀವು ಹತ್ತಿರವಾಗಿ ನಿರ್ವಹಿಸಬೇಕಾದ ಕಾರ್ಯಗಳಲ್ಲಿ ಬೆಳಕು ಮೂಡಿಸುನು. ನಿಮ್ಮ ಶಾಂತ ಮತ್ತು ಸಮತೋಲನವನ್ನು ಕಾಪಾಡಿಕೊಳ್ಳಲು ನೀವು ಹೆಚ್ಚು ಪ್ರಯತ್ನಿಸುವ ದಿನವಿದು. ಆದರೆ ಅದು ಸಾಧಿಸಲು ಕಠಿಣ, ಆದರೆ ಬಹುಶಃ ಬಹುದೂರವಾದ ಫಲ ನೀಡುತ್ತದೆ. ಈ ದಿನ ನಿಮ್ಮ ಹೃದಯದಲ್ಲಿ ಹಮ್ಮಿಕೊಂಡಿರುವ ಆಧ್ಯಾತ್ಮಿಕ ಶಾಂತಿ ಮತ್ತು ಸಜ್ಜನತೆ ನಿಮಗೆ ಹೊರಗಿನ ಅನಿವಾರ್ಯತೆಗಳನ್ನು ಸುಲಭವಾಗಿ ಎದುರಿಸಲು ಪ್ರೇರಣೆ ನೀಡುತ್ತದೆ. ನೀವು ಸ್ನೇಹಿತರು, ಸಹೋದ್ಯೋಗಿಗಳೊಂದಿಗೆ ಹೊಂದಾಣಿಕೆ ಸಾಧಿಸಲು ಹೆಚ್ಚು ಬುದ್ಧಿವಂತಿಕೆಯಿಂದ ನಡೆದುಕೊಳ್ಳಿ. ನಾವು ನೋಡಿದಂತೆ ಇಂದು ನಿಮ್ಮ ಅಂತರಂಗ ಶಕ್ತಿ ಉತ್ತಮವಾಗಿ ಪ್ರಭಾವ ಬೀರುವ ಸಮಯವಾಗಿದೆ. ನಿಮ್ಮ ಶ್ರದ್ಧೆಯೊಂದಿಗೆ ಚಿಂತನೆಗಳನ್ನು ಸರಿಪಡಿಸಿಕೊಳ್ಳಲು ಅದು ಉತ್ತಮ ಸಮಯವಾಗಿದೆ. ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರದಲ್ಲಿ ಇಂದಿನ ದಿನ. ವೃತ್ತಿಯಲ್ಲಿ ನೀವು ಪೂರೈಸಬೇಕಾದ ಕೆಲಸಗಳಲ್ಲಿ ಕಂಚಿನ ದಾರಿ ಮತ್ತು ತಾತ್ಕಾಲಿಕ ಅಡ್ಡಿ ಬಂದರೂ ನಿಮ್ಮ ಶಕ್ತಿಯನ್ನು ಕಳೆದುಕೊಳ್ಳದೇ ಇದ್ದರೂ ಸತತವಾಗಿ ಗಮನಹರಿಸಿ. ಇಲ್ಲಿಯವರೆಗೆ ನೀವು ಮಾಡಿದ ಪ್ರಯತ್ನಗಳನ್ನು ಪರಿಶೀಲಿಸುವ ಸಮಯವಿದು. ಹಾಗಾಗಿ ತಮ್ಮ ಕಠಿಣ ಪರಿಶ್ರಮದಿಂದ ನೀವು ಸಾಧಿಸುವ ಯಶಸ್ಸು ಹೆಚ್ಚು ಶಕ್ತಿಯುತವಾಗುತ್ತದೆ. ಹಿರಿಯರಿಂದ ನಿಮ್ಮ ವೃತ್ತಿಪರ ದಕ್ಷತೆಗಾಗಿ ಮೆಚ್ಚುಗೆಗೆ ಪಾತ್ರರಾಗಬಹುದು, ಆದರೆ ಇತರರಿಂದ ಇನ್ಪುಟ್ ತೆಗೆದುಕೊಳ್ಳುವುದು ಉತ್ತಮ. ನೀವು ಹಾಕಿದ ಕೆಲಸಗಳಿಗೆ ಇನ್ನಷ್ಟು ಸಮರ್ಥ ಅಭಿಪ್ರಾಯಗಳನ್ನು ಕೇಳಿ. ಇಂದು ಯಾವುದೇ ವೃತ್ತಿ ಬದಲಾವಣೆ, ಹೊಸ ಉದ್ಯೋಗ ಅಥವಾ ಉದ್ಯಮ ಆರಂಭವನ್ನು ಪರಿಗಣಿಸುವ ಮುನ್ನ ಈ ಸಮಯದಲ್ಲಿ ಅಗತ್ಯವಾದ ತಾಂತ್ರಿಕ ಮಾಹಿತಿಯನ್ನು ಪರಿಶೀಲಿಸುವುದು ಉತ್ತಮ. ನಿಮಗೆ ಹೊಸ ಅವಕಾಶಗಳು ಲಭ್ಯವಿರುವುದರಿಂದ ಸ್ವಲ್ಪ ಆತಂಕದ ನಡುವೆ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದು ಸುಲಭವಾಗಬಹುದು. ಇನ್ನು ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ ಇವತ್ತಿನ ದಿನ. ಹಣಕಾಸು ವಿಚಾರದಲ್ಲಿ ಇಂದು ನೀವು ಕೆಲವೊಂದು ಸರಿಯಾದ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಕು. ಇದರಲ್ಲಿ ಹಳೆಯ ಸಾಲಗಳು ಅಥವಾ ಹಣಕಾಸು ಯೋಜನೆಗಳ ಬಗ್ಗೆ ಜವಾಬ್ದಾರಿಯುತ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಹೊತ್ತಾಗಿದೆ. ನೀವು ಹೇಗೆ ಹಣವನ್ನು ಹೂಡಿಸಿಕೊಳ್ಳುವುದೋ ಅಲ್ಲಿ ಸಾಕಷ್ಟು ಸಂಯಮ, ವೈವಿಧ್ಯತೆ ಮತ್ತು ಧೈರ್ಯ ಬೇಕಾಗಿದೆ. ಹಣಕಾಸಿನ ವಿಚಾರಗಳಲ್ಲಿ ಯಾವುದೇ ಹೊಸ ಹೂಡಿಕೆ ಅಥವಾ ಖರ್ಚುಗಳನ್ನು ತ್ವರಿತವಾಗಿ ಕೈಗೊಳ್ಳುವುದನ್ನು ತಪ್ಪಿಸಿ. ಬಜೆಟ್ ಪರಿಶೀಲನೆ ಅಥವಾ ಹಣಕಾಸು ಖಾತೆಗಳು ಪರಿಶೀಲನೆಗೆ ಒಳಪಡಬೇಕಾದ ಸಮಯವಿದೆ. ಈ ಸಮಯದಲ್ಲಿ ವೈಯಕ್ತಿಕ ಸಾಲಗಳು, ಕುಟುಂಬ ಖರ್ಚುಗಳು ಇತ್ಯಾದಿ ಸರಿಯಾಗಿ ನಿರ್ವಹಿಸಲು ಅಗತ್ಯವಿದೆ. ಫೈನಾನ್ಸ್ ಮಾಸ್ಟರ್ ಅಥವಾ ಹಣಕಾಸು ಸಲಹೆಗಾರರಿಂದ ಸೂಚನೆಗಳನ್ನು ಪಡೆಯುವುದು ಉತ್ತಮ. ಗೃಹಸ್ಥಿತಿ ನಿಮ್ಮ ಸಂಪತ್ತು ಹೆಚ್ಚಿಸಲು, ಆದರೆ ಉತ್ತಮ ನಿರ್ವಹಣೆಯೊಂದಿಗೆ ಅವುಗಳನ್ನು ಸ್ಥಿರಗೊಳಿಸಲು ದಾರಿ ನೀಡುತ್ತದೆ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಇವತ್ತು ನಿಮ್ಮ ದೈಹಿಕ ಆರೋಗ್ಯವಲ್ಲದೆ ಮನೋವೈಕಲ್ಯವನ್ನು ಸಹ ಗಮನಿಸಬೇಕಾದ ಸಮಯವಿದು. ನಿತ್ಯಾಂತ ಶಾಂತವಾಗಿ ಹಾರ್ಮೋನಲ್ ಬದಲಾವಣೆಗಳು ಅಥವಾ ಉತ್ಸಾಹವಿಲ್ಲದ ಸ್ಥಿತಿಗಳನ್ನು ನಿಮಗೆ ಎದುರಿಸಬೇಕಾದ ಪರಿಸ್ಥಿತಿಯಾಗಿದೆ. ಆದರೂ ನಿಮ್ಮ ಶಕ್ತಿಯ ವೃದ್ಧಿಗೆ ಧ್ಯಾನ, ಯೋಗ ಅಥವಾ ನೃತ್ಯವು ಸಹಾಯ ಮಾಡುತ್ತದೆ. ಅಗತ್ಯವಿದ್ದರೆ ನಿಮ್ಮ ಸರಿಯಾದ ವಿಶ್ರಾಂತಿ ಹಾಗೂ ಗುಣಮಟ್ಟದ ನಿದ್ರೆ ಎಂದಿಗೂ ತಪ್ಪಿಸಿಕೊಳ್ಳಬೇಡಿ. ವೈಯಕ್ತಿಕ ಆರೈಕೆ, ಸರಿಯಾದ ಆಹಾರ ಪದ್ಧತಿ ಹಾಗೂ ಸಮಯಕ್ಕೆ ಆರೋಗ್ಯ ತಪಾಸಣೆಗಳನ್ನು ನಡೆಸುವುದು ಅನುಕೂಲಕರವಾಗಿರುತ್ತದೆ. ಕಡಿಮೆ ವ್ಯಾಯಾಮ, ತಪ್ಪಿದ ನಿದ್ರೆಗೆ ಸಂಬಂಧಿಸಿದ ಪೀಡುಗಳನ್ನು ನಿಮ್ಮಲ್ಲಿ ಕಂಡುಹಿಡಿಯಬಹುದು. ನೀವು ಹೆಚ್ಚು ಕಾಳಜಿಯನ್ನು ಹೊಂದಿದ್ದರೆ ಇಂದು ಕೆಲವು ಆರೋಗ್ಯ ತಂತ್ರಗಳನ್ನು ಹತ್ತಿರಕೊಂಡು ಹೋಗುವುದು ಶ್ರೇಷ್ಠ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ ಈ ದಿನ. ಕುಟುಂಬ ಸಂಬಂಧಗಳಲ್ಲಿ ಇಂದಿನ ದಿನವು ಸ್ವಲ್ಪ ಕಷ್ಟಕರವಾಗಿರಬಹುದು. ಹತ್ತಿರವಿರುವವರೊಂದಿಗೆ ಚರ್ಚೆಗಳಿಗೆ ಹೆಚ್ಚು ಸಮಯ ಮೀಸಲಿಡಿ. ಅನೇಕ ವಿವಾದಗಳ ವಿಚಾರಗಳಲ್ಲಿ ನಿಮಗೆ ಮಾಧುರ್ಯ, ಸಮರ್ಥತೆ ಮತ್ತು ಸಾಮರಸ್ಯ ಬೇಕಾಗುತ್ತದೆ. ವಿವಾಹಿತರು ಮತ್ತು ಸಂಗಾತಿಗಳೊಂದಿಗೆ ಇರುವ ನಿಮ್ಮ ಸ್ಫೂರ್ತಿಯನ್ನು ಉತ್ತಮವಾಗಿ ವಿನಿಯೋಗಿಸುವುದು ಪರಿಣಾಮಕಾರಿಯಾಗಿದೆ. ಇತ್ತೀಚೆಗೆ ನೀವು ಮಾಡಿದ ಕೆಲವು ನಿರ್ಧಾರಗಳು ನಿಮ್ಮ ಪತ್ನಿ ಅಥವಾ ಪತಿಯೊಂದಿಗೆ ಚರ್ಚಿಸಲು ಸಮಯವಿದೆ. ಮಕ್ಕಳ ಅಗತ್ಯಗಳನ್ನು ಗುರುತಿಸಲು ಅವರೊಂದಿಗೆ ಕಳೆಯುವ ಸಮಯವು ನಿಮ್ಮ ನೆಚ್ಚಿನ ಸಾಧನವಾಗುತ್ತದೆ. ವೀಕ್ಷಕರೇ, ನೀವು ಆಧ್ಯಾತ್ಮಿಕ ಶಾಂತಿಯನ್ನು ಹುಡುಕಲು ಇದು ಉತ್ತಮ ದಿನವಾಗಿದೆ. ನೀವು ಧ್ಯಾನ ಅಥವಾ ಯೋಗದಲ್ಲಿ ತೊಡಗಿಕೊಳ್ಳಲು ಉತ್ತಮ ಅವಕಾಶವಿದೆ. ವಿಶೇಷವಾಗಿ ಇಂದು ತತ್ವಶಾಸ್ತ್ರ ಮತ್ತು ಧಾರ್ಮಿಕ ಚರ್ಚೆಗಳು ನಿಮ್ಮ ದೇಹ, ಮನಸ್ಸು ಮತ್ತು ಆತ್ಮದ ನಡುವೆ ಉತ್ತಮ ಸಮತೋಲನವನ್ನು ತರಲು ಕಾರಣವಾಗುತ್ತವೆ. ಓಂ ಮಾಘರಾಯ ನಮಃ ಎಂಬ ಮಂತ್ರವನ್ನು ಧ್ಯಾನ ಮಾಡುವ ಮೂಲಕ ನಿಮ್ಮ ಮನಸ್ಸು ಸಹಜವಾಗಿ ಶಾಂತಗೊಳ್ಳಬಹುದು. ಇಂದು ತಪಸ್ಸು, ಧ್ಯಾನ ಅಥವಾ ಧಾರ್ಮಿಕ ಕಾರ್ಯಗಳಲ್ಲಿ ತೊಡಗಿಸಿಕೊಳ್ಳಿ. ಅದೃಷ್ಟದ ಸಂಖ್ಯೆ 4. ಈ ಸಂಖ್ಯೆ ಅನುಕೂಲಕರ ಸಮಯಗಳನ್ನು ಸೂಚಿಸುತ್ತದೆ. ಏನು ಮಾಡಲು ಗೂಡು ಬಿಟ್ಟಿರುವುದು ಇದರಿಂದ ಮುನ್ನಡೆ ಸಾಗುತ್ತದೆ. ಧೈರ್ಯದಿಂದ ಮುಂದುವರಿಯಿರಿ. ಅದೃಷ್ಟದ ಬಣ್ಣ ಹಸಿರು. ಹಸಿರು ಬಣ್ಣ ನಿಮ್ಮಲ್ಲಿ ಶಕ್ತಿ, ಆಧ್ಯಾತ್ಮಿಕ ಜ್ಞಾನ ಮತ್ತು ಹೊಸ ಆಯಾಮವನ್ನು ತರಲು ಸಹಾಯ ಮಾಡುತ್ತದೆ. ಹಸಿರು ಬಟ್ಟೆ ಧರಿಸುವುದು, ಹಸಿರು ಪುಷ್ಪಗಳು ಅಥವಾ ಹಸಿರು ಹೂವುಗಳಿಂದ ಪೂಜೆ ಸಲ್ಲಿಸುವುದು
ಶುಭ ಫಲ ನೀಡುತ್ತದೆ. ಶುಭ ಸಮಯ ಬೆಳಗ್ಗೆ 9 ರಿಂದ ಬೆಳಗ್ಗೆ 10 ಗಂಟೆ. ಈ ಸಮಯದಲ್ಲಿ ದೇವತಾ ಪೂಜೆ, ಹಣಕಾಸು ನಿರ್ಧಾರಗಳು ಅಥವಾ ಯಾವುದೇ ಹೊಸ ಕಾರ್ಯ ಆರಂಭಿಸುವುದಕ್ಕೆ ಉತ್ತಮ. ವೀಕ್ಷಕರೇ, ಈ ರೀತಿಯಾಗಿ 12 ರಾಶಿಯವರ ದಿನಭೂಷಿ ಎಂಬುದು ಇದೆ. ಇಲ್ಲಿವರೆಗೂ ವಿಡಿಯೋ ನೋಡಿದ್ದಕ್ಕೆ ಪ್ರತಿಯೊಬ್ಬರಿಗೂ ಸಹ ಧನ್ಯವಾದಗಳು. ಇನ್ನೂ ನಿಮ್ಮ ಜೀವನದಲ್ಲಿ ಬೇರೆ ಯಾವುದೇ ರೀತಿಯಾದಂತಹ ಸಮಸ್ಯೆಗಳು ಇತ್ತು ಅಂದರೆ ಈ ಕೆಳಗೆ ಕಾಣಿಸ್ತಾ ಇರುವಂತಹ ನಂಬರಿಗೆ ಕರೆ ಮಾಡಿ ನಿಮ್ಮ ಪ್ರತಿಯೊಂದು ಸಮಸ್ಯೆಗೂ ನಾನು ಪರಿಹಾರಗಳನ್ನ ತಿಳಿಸಿಕೊಡ್ತೇನಂತೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ವಿಡಿಯೋಗೆ ಒಂದು ಲೈಕನ್ನು ಮಾಡಿ ಮತ್ತು ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮುಖಾಂತರವಾಗಿ ನನಗೆ ತಿಳಿಸಿಕೊಡಿ. ಎಲ್ರಿಗೂ ಸಹ ಈ ದಿನ ಶುಭವಾಗಲಿ.